ಇತಿಹಾಸದ ಕನ್ನಡಿ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವತ್ತು ಈ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆ ಸಂತ ಫಿಲೋಮಿನಾ ವಿದ್ಯಾಲಯ ಪುತ್ತೂರು ಇದರ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ, ಅಂತಾರಾಷ್ಟ್ರೀಯ ಕ್ರೀಡಾಪಟು, 1988ರ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ನ ಚಿನ್ನದ ಪದಕ ವಿಜೇತರು ಮತ್ತು 87ರ ಚಾಂಪಿಯನ್ಶಿಪ್ನ ಕಂಚಿನ ಪದಕ ವಿಜೇತರು, ಕರ್ನಾಟಕ ಸರ್ಕಾರದ ಏಕಲವ್ಯ ಪ್ರಶಸ್ತಿಗೆ ಭಾಜನರಾದವರು, ದಸರಾ ಪ್ರಶಸ್ತಿ ಮತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಳಿಸಿಕೊಂಡವರು, ಕ್ರೀಡಾ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಯನ್ನು ಮಾಡಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತಿ ಹೊಂದಿ ಪ್ರಸ್ತುತ ಮೂಡುಬಿದಿರೆಯಲ್ಲಿ ವೇಟ್ ಲಿಫ್ಟಿಂಗ್ ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಿರುವಂತಹ ಗೌರವಾನ್ವಿತ ಕ್ರೀಡಾ ಕ್ಷೇತ್ರದ ಅನರ್ಘ್ಯ ರತ್ನ ಶ್ರೀ ಪುಷ್ಪರಾಜ್ ಹೆಗ್ಡೆ ಅವರಿದ್ದಾರೆ. ಅವರನ್ನು ಇತಿಹಾಸದ ಕನ್ನಡಿ ಮನದಾಳದ ಮಾತು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ಸರ್, ಮೊದಲಿಗೆ ನಿಮ್ಮ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಜೊತೆಗೆ ಸಂತ ಫಿಲೋಮಿನಾ ವಿದ್ಯಾಸಂಸ್ಥೆಗೆ ನೀವು ವಿದ್ಯಾಭ್ಯಾಸಕ್ಕಾಗಿ ಸೇರ್ಪಡೆಗೊಂಡಂತಹ ಒಂದು ಹಾದಿಯ ಬಗ್ಗೆ ನಮಗೆ ವಿಚಾರವನ್ನು ಪ್ರಸ್ತುತಪಡಿಸಬೇಕು ಅಂತ ವಿನಂತಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಬಾಲ್ಯ ಹಾಗೂ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಇದು ಪುತ್ತೂರಿನ ಬಪ್ಪಳಿಗೆ ಎಂಬಲ್ಲಿ ನನ್ನ ಜನನವಾದದ್ದು. ಹಾಗೆ ವಿದ್ಯಾಭ್ಯಾಸಕ್ಕಾಗಿ ನಾನು ಗೊಳವಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋದೆನು. ಅಲ್ಲಿ 7ನೇ ತರಗತಿಯವರೆಗೆ ನನ್ನ ವಿದ್ಯಾಭ್ಯಾಸದ ನಂತರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಪುತ್ತೂರು ಇಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ. ಅಲ್ಲಿ PUCಯ ನಂತರ ಎಲ್ಲಿಗೆ ಹೋಗಬೇಕು ಅಂತ ನಾನು ಆಲೋಚನೆ ಮಾಡ್ತಾ ಇರುವಾಗ ನನಗೆ ನಮ್ಮ ಮಿತ್ರರಾದಂಥ ಉದಯ್ ಕುಮಾರ್ ಅವರು ಸಂತ ಫಿಲೋಮಿನಾ ಕಾಲೇಜಿನ ದೈಹಿಕ ನಿರ್ದೇಶಕರಾಗಿರುವಂಥ ಮೇಜರ್ ವೆಂಕಟರಾಮಯ್ಯನವರ ಗರಡಿಯಲ್ಲಿ ನನ್ನನ್ನು ಪಳಗಿಸಬೇಕು ಅನ್ನೋ ಹಂಬಲದಿಂದ ನನ್ನನ್ನು ಸಂತ ಫಿಲೋಮಿನಾ ಕಾಲೇಜಿಗೆ ಅಡ್ಮಿಷನ್ ಮಾಡಿ ಕರ್ಕೊಂಡು ಬಂದಿದ್ದೆ. ಇದು ಯಾಕೆ ಹೀಗಾಯಿತು ಅಂದರೆ, ನಾನು ಒಂದು ಕೃಷಿ ಕುಟುಂಬದಿಂದ ಬಂದವ. ಸೊ ಕೃಷಿ ಚಟುವಟಿಕೆಗಳಲ್ಲಿ ನನ್ನನ್ನು ನಾನು ತೊಡಗಿಸಿದ್ರಿಂದ ನನ್ನ ದೈಹಿಕ ಕ್ಷಮತೆ ಉಳಿದವರಿಗಿಂತ ಸ್ವಲ್ಪ ಚೆನ್ನಾಗಿತ್ತು. ಹಾಗೆ ನನ್ನ ಪ್ರಾಥಮಿಕ ಶಿಕ್ಷಣ ಸಂದರ್ಭದಲ್ಲಿ ಕೂಡ ಎಲ್ಲ ಕ್ರೀಡಾ ಚಟುವಟಿಕೆಗಳಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೆ. ಅದರ ಮುಂದುವರಿಯುವ ಭಾಗ ಆಗಿ ನನಗೆ ಹೈಸ್ಕೂಲ್ ಮಟ್ಟದಲ್ಲಿ ಹಾಗೂ ಪದವಿ ಪೂರ್ವ ಮಟ್ಟದಲ್ಲಿ ಒಳ್ಳೆಯ ಪ್ರಶಸ್ತಿಗಳು ಬಂದು ಉತ್ತಮ ಆಟಗಾರನಾಗಿದ್ದೆ. ಆದರೆ PUCಯ ನಂತರದ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಚಂಚಲತೆ ನನ್ನಲ್ಲಿ. ಆವಾಗ ನನಗೊಂದು ಸೂಕ್ತ ಮಾರ್ಗದರ್ಶನದ ಅವಶ್ಯಕತೆ ಇತ್ತು. ಆಗ ನಮ್ಮ ಮಿತ್ರರಾದ ಉದಯ್ ಕುಮಾರ್ ಅವರು ಈ ಒಂದು ವೇಟ್ ಲಿಫ್ಟಿಂಗ್ ಕ್ರೀಡೆಯನ್ನು ನೀನು ಇನ್ನು ಮುಂದೆ ಆಡಬೇಕು, ಬೇರೆ ಯಾವ್ದು ಆಡೋದು ಬೇಡ ಅಂತ ಸಂತ ಫಿಲೋಮಿನಾ ಕಾಲೇಜಿನ ಸಂಪರ್ಕಕ್ಕೆ ನನ್ನನ್ನು ಕರ್ಕೊಂಡು ಬಂದು 2-3 ಸರಿ ನಾನು ಅರ್ಜಿ ಕೇಳ್ಕೊಂಡು ಬಂದೆ. ಆಮೇಲೆ 3ನೇ ಪ್ರಯತ್ನದಲ್ಲಿ ನಾನು ಸೀಟ್ ಗಿಟ್ಟಿಸುವಲ್ಲಿ ಸಫಲನಾದೆ. ಟ್ರಾನ್ಸ್ವಾಲ್ರಾಗಿದ್ದಂಥವರು ರೆವರೆಂಡ್ ಫಾದರ್ ಹೆನ್ರಿ ಕ್ಯಾಸ್ಲಿನರ್ ಅವರು. ಅಲ್ಲಿಂದ ನನ್ನ ಒಂದು ಕ್ರೀಡಾ ಜೀವನವೇ ಬದಲಾಗಿ ಹೋಯಿತು. ನಾನು ಒಂದು ಕ್ರೀಡಾ ರಂಗದಲ್ಲಿ ಒಂದು ಮಣ್ಣಿನ ಮುದ್ದೆ ಅಂತಿದ್ದೆ. ಅದು ಆವೆ ಮಣ್ಣು ಅಥವಾ ಸೇಡಿ ಮಣ್ಣು ಅಂತ ಶ್ರೀಯುತ ವೆಂಕಟರಾಮಯ್ಯ ಅವರು ಅದನ್ನ ಚೆನ್ನಾಗಿ ತಿಳಿದುಕೊಂಡು ನಮ್ಮ ಕಾಲೇಜಿನ ಕ್ರೀಡಾಕೂಟ ನಡೆಯಿತು. ಆವಾಗ ನಾನೊಂದು 5 ವಿಷಯಗಳಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ ನಾನು ವೈಯಕ್ತಿಕ ಚಾಂಪಿಯನ್ ಆಗಿ ಮೂಡಿ ಬಂದೆ. ಅಲ್ಲಿ ಸಾಯಂಕಾಲ ಕರೆದು ನಾಳೆಯಿಂದ ನೀನು ಡೆಕಾಥ್ಲಾನ್ ಮಾಡು ಅಂದರು. ಹಾಗೆ ಈ ಒಂದು ಕ್ರೀಡೆಯಿಂದಾಗಿ ನಾನು ಕ್ರೀಡೆಗೋಸ್ಕರವಾಗಿ ಸಂತ ಫಿಲೋಮಿನಾ ಕಾಲೇಜಿಗೆ ಬಂದೆ. ನಾನು ಮಾಹಿತಿಯನ್ನು ಕಂಡುಕೊಂಡ ಪ್ರಕಾರ ನೀವು ಪ್ರಥಮವಾಗಿ ಅಥ್ಲೆಟಿಕ್ಸ್ ನಲ್ಲಿ ಆಸಕ್ತಿ ವಹಿಸಿದ್ದೀರಿ. ಅದರ ನಂತರ ವೇಟ್ ಲಿಫ್ಟಿಂಗ್ ಕ್ಷೇತ್ರದ ಕಡೆಗೆ ನೀವು ಗಮನ ಹರಿಸಿದ್ದೀರಿ ಅಂತ ನನ್ನ ಮಾಹಿತಿ. ಅದು ಹೌದಾ, ಅಥವಾ ಅಥ್ಲೆಟಿಕ್ಸ್ ನಲ್ಲಿ ನೀವು ಮುಂದೆ ಹೋಗೋದಕ್ಕೆ ನಿಮಗೆ ರಿಗ್ರೆಟ್ಸ್ ಇದೆಯಾ, ಅಥವಾ ವೇಟ್ ಲಿಫ್ಟಿಂಗ್ ನ ಕ್ಷೇತ್ರದ ಬಗ್ಗೆ ಆಸಕ್ತಿ ಹೇಗೆ ಬಂತು? ಆ ವಿಚಾರವನ್ನು ಸ್ವಲ್ಪ ನಮಗೆ ತಿಳಿಸಿ. ನನ್ನ ಕ್ರೀಡಾ ಜೀವನದ ಮೂಲವನ್ನೇ ಕೆದಕಿದ್ದೀರಿ ನೀವು. ಯಾಕಂದ್ರೆ ಇದು ಯಾರು ಊಹಿಸದಂತಹ ಘಟನೆ. ಅದು
ಒಬ್ಬ ಡೆಕಾಥ್ಲೀಟ್ ಆಗಿದ್ದವನು, ಅದು ಒಂದು ಯೂನಿವರ್ಸಿಟಿ ಅಂತರ್ ಯೂನಿವರ್ಸಿಟಿ ಮಟ್ಟದಲ್ಲಿ ಹೋಗುವಂತ ಒಬ್ಬ ಕ್ರೀಡಾಪಟು ವೇಟ್ ಲಿಫ್ಟಿಂಗ್ ಆಗಿ ಹೇಗೆ ಬದಲಾವಣೆ ಆದ ಅಂತ. ಈ 10 ವಿಷಯಗಳನ್ನು ಹೊಂದಿರುವಂತಹ ಡೆಕಾಥ್ಲಾನ್ಗೆ ನಮ್ಮ ದೈಹಿಕ ಕ್ಷಮತೆ, ನಮ್ಮ ಆಲ್ ಬಾಡಿ ಅಂದ್ರೆ ನಮ್ಮ ಫಿಟ್ನೆಸ್ ಇನ್ನೂ ಅತ್ಯಂತ ಉನ್ನತ ಮಟ್ಟದ್ದು ಬೇಕಾಗ್ತದೆ. ಯಾಕಂದ್ರೆ ನಾನು 10 ಇವೆಂಟ್, ಅದರಲ್ಲಿ 100 ಮೀಟರ್, 400 ಮೀಟರ್, 1500 ಮೀಟರ್, 110 ಹರ್ಡಲ್ಸ್, ಲಾಂಗ್ ಜಂಪ್, ಹೈ ಜಂಪ್, ಪೋಲ್ ವಾಲ್ಟ್, ಶಾರ್ಟ್ ಪುಟ್, ಜಾವ್ಲಿನ್, ಡಿಸ್ಕಸ್, ಇಷ್ಟು ಇವೆಂಟಿಗೆ ನಾನು ನನ್ನ ಕ್ಷಮತೆಯನ್ನು ಇಟ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ನಾವೇನ್ ಮಾಡ್ತೇವೆ, ಗ್ರೌಂಡಿನಲ್ಲಿ ಎಷ್ಟು ವರ್ಕೌಟ್ ಮಾಡ್ತೀವೋ ಅಷ್ಟೇ ವ್ಯಾಯಾಮ ಶಾಲೆಯಲ್ಲಿ ವರ್ಕೌಟ್ ಮಾಡ್ಬೇಕಾಗ್ತದೆ. ಹಾಗೆ ನಾನು ವ್ಯಾಯಾಮ ಶಾಲೆ ಕಡೆಗೆ ತಿರುಗಿದಾಗ ಯಾರೋ ತಮಾಷೆಗಾಗಿ ಹೇಳಿದ್ರು, ನಾನು ಆವಾಗ ತುಂಬಾ ಕೃಶವಾಗಿದ್ದೆ, ಕೇವಲ 53-54 kg ನನ್ನ ಬಾಡಿ ವೇಟ್ ಇತ್ತು. ನಿಕ್ಕಿ ಬೇಲೆ ಆವೊಂದು ಮಾರಾಯ ಅಂತ ಹೇಳಿದ್ರು. ಆ ಒಂದು ನಿಕ್ಕಿ ಬೇಲೆ ಆವೊಂದು ಮಾರಾಯ ಅಂತ ನನ್ನ ಚಾಲೆಂಜ್ ಆಗಿ ತಗೊಂಡು, ಅದೇ ಮುಂದಿನ ವರ್ಷದಲ್ಲಿ ನಾನು ಮೈಸೂರು ಯೂನಿವರ್ಸಿಟಿ ಚಾಂಪಿಯನ್ 60 kg ವಿಭಾಗದಲ್ಲಿ ವೇಟ್ ಲಿಫ್ಟಿಂಗ್ ನಲ್ಲಿ ಕೂಡ ಆಗಿತ್ತು. ಇದು ನಾನು ಅಲ್ಲಿಂದ ಬದಲಾವಣೆ ಆದಂತ ಒಂದು ಮೂಲ ವಿಷಯ. ಆ ನಂತರ ನಾನು ಇನ್ನೊಂದು ವರ್ಷ ಎರಡನ್ನೂ ಒಟ್ಟಿಗೆ ತಗೊಂಡೋದೆ. ಅದರಲ್ಲಿ ಈ ಡೆಕಾಥ್ಲಾನ್ ನಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೆ, ಅದೇ ರೀತಿ ವೇಟ್ ಲಿಫ್ಟಿಂಗ್ ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೆ. ಕೊನೆಗೆ ಒಂದಿನ ಕಾಮನ್ವೆಲ್ತ್ ಎಲ್ಲ ವಿನ್ ಆಗಿ ಬಂದಂತ ಸಂದರ್ಭದಲ್ಲಿ ನಮ್ಮ ಗುರುಗಳ ಮಾತು ಇವತ್ತಿಗೂ ನೆನಪಿದೆ. ಈ ಸಾಧನೆಯನ್ನ ನೀನು ಡೆಕಾಥ್ಲಾನ್ ನಲ್ಲಿ ಕೂಡ ಮಾಡ್ತಾ ಇದ್ದೆ ಅಂದ್ರೆ. ಸೊ ನನ್ಗೊಂದು ಮನಸ್ಸಿಗೆ ತುಂಬಾ ತೃಪ್ತಿ ಆಯ್ತು. ಅಲ್ಲದಿದ್ರೆ ನಾನು ಇಲ್ಲಿ ಆದ್ರೂ ಒಂದು ಕಾಮನ್ವೆಲ್ತ್ ಚಿನ್ನದ ಪದಕವನ್ನು ಗೆದ್ದೆ ಅಲ್ಲ ಅಂತ. ಅದು ಏನ್ ತೋರಿಸ್ತದೆ ಅಂದ್ರೆ, ಅವರು ನನ್ನ ಮೇಲೆ ಅಂತದ್ದೊಂದು ಭರವಸೆಯನ್ನ ಇಟ್ಟಿದ್ರು, ಇವನು ಡೆಕಾಥ್ಲಾನ್ ನಲ್ಲೂ ಕೂಡ ಒಂದು ಅಂತಾರಾಷ್ಟ್ರೀಯ ಪದಕ ತಂದ ಅಂತ. ಸೊ ಅದೊಂದು ನನಗೆ ತುಂಬಾ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದೆ. ಅದು ಈ ಸಂದರ್ಭದಲ್ಲಿ ನೇರವಾಗಿ ನಮ್ಮ ಆತ್ಮಸ್ಮರಣೀಯರಾದ ಆಗಿನ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಮೇಜರ್ ವೆಂಕಟರಾಮನ್ ಅವರ ಬಗ್ಗೆ ನಿಮ್ಮ ಒಡನಾಟ ಮತ್ತು ಅವರ ಜೊತೆ ಕಳೆದ ದಿನಗಳ ನೆನಪನ್ನು ಸ್ವಲ್ಪ ನಮಗೆ ಹೇಳ್ಬೋದಾ? ಸರ್, ಅವರ ಬಗ್ಗೆ ಮಾತೇ ಬರೋದಿಲ್ಲ, ಯಾಕಂದ್ರೆ ಇವತ್ತು ಅವ್ರ ನಮ್ಮೊಂದಿಗಿಲ್ಲ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ. ಯಾವತ್ತೂ ನನ್ನ ಜೀವನದಲ್ಲಿ ನಾನು ಅವರನ್ನು ಮರೆಯುವಾಗಿಲ್ಲ. ಒಬ್ಬ ಗುರುವಾಗಿ, ದಾನ ಮಾಡುವುದರಲ್ಲಿ ಒಬ್ಬ ದಾನಶೂನ ಕರ್ಣನಾಗಿ, ಧರ್ಮ ಪಾಲನೆಯಲ್ಲಿ ಧರ್ಮರಾಯನಾಗಿ, ದ್ರೋಣಾಚಾರ್ಯನಾಗಿ ಎಷ್ಟು ಜನ ಒಂದು ಅಥ್ಲೀಟ್ಗಳಿಗೆ ಅವರನ್ನ ಹುಡುಕಿ ತಂದು ಪ್ರೋತ್ಸಾಹಿಸಿ ಸಾಕಿ ಸಲಹಿ ಅವರಿಗೆಲ್ಲವನ್ನು ಕೊಟ್ಟು ಒಂದು ಉನ್ನತ ಮಟ್ಟದಲ್ಲಿ, ಅಂದ್ರೆ ರಾಷ್ಟ್ರೀಯ ಮಟ್ಟ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟ ಇರ್ಬೋದು, ಎಷ್ಟು ಜನ ಈ ಒಂದು ಫಿಲೋಮಿನಾ ಕಾಲೇಜಿನ ಕ್ರೀಡಾಂಗಣದಿಂದ ಹುಟ್ಟಿ ಬಂದ್ರು ಅಂದ್ರೆ, ಇವತ್ತು ಉತ್ತರ ಭಾರತದಲ್ಲಿ ನಾವು ಪಂಜಾಬ್ ಹರಿಯಾಣಕ್ಕೆ ಹೋದ್ರು ಪುತ್ತೂರಿಗೆ ಒಂದು ತನ್ನದೇ ಆದ ಸ್ಥಾನಮಾನ ಇದೆ. ಅದನ್ನ ತಂದು ಕೊಟ್ಟದ್ದು ಈ ಸಂತ ಫಿಲೋಮಿನಾ ಕಾಲೇಜಿನ ಈ ಕ್ರೀಡೆಗೆ ಕೊಟ್ಟಂತ ಸವಲತ್ತು ಮತ್ತು ಶ್ರೀಯುತ ವೆಂಕಟರಾಮಯ್ಯ ಅವರ ತ್ಯಾಗ. ಖಂಡಿತ ಅವರಿಗೆ ಯಾವುದೇ ಪ್ರಶಸ್ತಿ ಕೊಡ್ಲಿಲ್ಲ, ಏನೂ ಕೊಡ್ಲಿಲ್ಲ. ಆದ್ರೆ ನಮ್ಮ ಇಷ್ಟೋ ಜನ ಒಂದು ಕ್ರೀಡಾಪಟುಗಳ ಮನಸ್ಸಲ್ಲಿ ಅವರು ಯಾವತ್ತೂ ಅವರದ್ದೊಂದು ಸ್ಥಾನವನ್ನು ಭದ್ರವಾಗಿ ಇಟ್ಕೊಂಡಿದ್ದಾರೆ. ಇದಕ್ಕೆ ಉದಾಹರಣೆ ಏನಂದ್ರೆ, ನಾನು 81-82 ಕಾಲೇಜ್ ಆದ ಕೂಡಲೇ ನನಗೆ ಸಿಂಡಿಕೇಟ್ ಬ್ಯಾಂಕ್ನವರು ನೌಕರಿಯನ್ನು ಕೊಟ್ಟರು. ಆ ಕೂಡಲೇ ನಾನು ರಾಷ್ಟ್ರೀಯ ಜೂನಿಯರ್ ತಂಡಕ್ಕೆ ಆಯ್ಕೆ ಆದೆ. ಹಾಗೆ ನಾನು ಪಟಿಯಾಲದಲ್ಲಿ ನಮ್ದು ಕ್ಯಾಂಪ್ ನಡೀತಾ ಇತ್ತು, ತಂಡದ ತರಬೇತಿ NIS ಪಟಿಯಾಲದಲ್ಲಿ. ಅಲ್ಲಿಗೆ ಹೋದಾಗ ಹೀಗೆ ಮಾತಾಡ್ತಾ ತುಮ್ ಕಹಾ ಸೆ ಹೋ ಅಂತಂದ ಪಂಜಾಬಿ ಕೇಳುವಾಗ ನಾನು ಪುತ್ತೂರು ಅಂದೆ. ಅಚ್ಚಾ ಓ ಪುತ್ತೂರೇ, ಜೋ ಡೆಕಾಥ್ಲಿನ್ ಕಾ ಓ ಸಂಜೀವ ಪುತ್ತೂರು ಆತಾ ಅಂತ ಆವಾಗ ನನ್ನ ಹತ್ರ ಕೇಳಿದ್ರು. ಸೊ ಆವಾಗ ನನ್ಗೆ ಗೊತ್ತಾಯ್ತು ಈ ಪುತ್ತೂರಿನ ಒಂದು ಹೆಸರು ಎಲ್ಲಿ ಇದೆ ಅಂತ ಹೇಳಿ. ಅದು ಯಾಕೆ ಅಂತ ಹೇಳಿದ್ರೆ, ಈ ಒಂದು ಕ್ರೀಡಾಂಗಣದಿಂದ ಇಲ್ಲಿ ಕೊಟ್ಟಂತ ಸವಲತ್ತಿಂದಾಗಿ ಸುನೀಲ್ ಕುಮಾರ್ ಶೆಟ್ಟಿ ಇರ್ಬೋದು, ಭಾರಿ ದೊಡ್ಡ ET ಎಸೆತಗಾರರು, ಜವಲಿನ್ ಥ್ರೋವರ್, ಸಂಜೀವಣ್ಣ ಇರ್ಬೋದು, ಸಂಜೀವ ಪುತ್ತೂರು, ಡೆಕಾಥ್ಲಾನ್ ನಲ್ಲಿ ರಾಷ್ಟ್ರೀಯ ಚಾಂಪಿಯನ್ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದವರು, ವೇಟ್ ಲಿಫ್ಟಿಂಗ್ ನಲ್ಲಿ ರಮೇಶ್ ಅಂತ ಇದ್ರು, ರಾಷ್ಟ್ರೀಯ ಚಾಂಪಿಯನ್ ಆದವರು, ನಾರಾಯಣ್ ಅಂತ ಇದ್ರು. ಆಮೇಲೆ ನನ್ನ ನಂತರದಲ್ಲಿ ಶ್ರೀಧರ್ ಗೌಡ ಅಂತ ಬಂದ್ರು, ಅವರು ರಾಷ್ಟ್ರೀಯ ಮಟ್ಟದಲ್ಲಿ ವಿಜೇತರು ಕೂಡ. ಇವಾಗ ಅವರು ಪ್ರಸ್ತುತ ರೈಲ್ವೆಯಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿದ್ದಾರೆ. ಹಾಗೆ
ನೂರಾರು ರಾಷ್ಟ್ರೀಯ ಮಟ್ಟದ ಲಿಫ್ಟರ್ಗಳನ್ನ, ರಾಷ್ಟ್ರೀಯ ಚಾಂಪಿಯನ್ಗಳನ್ನ, ರಾಜ್ಯ ಚಾಂಪಿಯನ್ಗಳನ್ನ ಈ ಕಾಲೇಜು ವೆಂಕಟರಾಮನ್ ಅವರ ಮುಖಾಂತರ ದೇಶಕ್ಕೆ ನೀಡಿದೆ. ಅದರಿಂದಾಗಿ ಅವರ ಬಗ್ಗೆ ಎರಡು ಮಾತಿಲ್ಲ. ಇವತ್ತು ಕೂಡ ಬೆಳಿಗ್ಗೆ ಬರ್ತಾ ಬರ್ತಾ ಅವರು ಅವರ ಮನೆಯಲ್ಲಿ ನಂಗೊಂದು ಅಭ್ಯಾಸಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ನನಗೆ ಮಾತ್ರ ವೇಟ್ ಲಿಫ್ಟಿಂಗ್ ಸೆಟ್ಟು, ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ನಾನು ಕ್ಯಾಂಪಿನಿಂದ ಇಂಡಿಯನ್ ಟೀಮಲ್ಲಿ ಇರುವಂಥ ಸಂದರ್ಭದಲ್ಲಿ ಬಂದಾಗ ನನಗೆ ಅಲ್ಲಿ ಪ್ರಾಕ್ಟೀಸಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಅಲ್ಲಿ ನೋಡಿದರೆ ಇವತ್ತು ಮನೆಗೆ ಬೀಗ ಹಾಕಿತ್ತು. ಸೊ ಅದನ್ನ ನನ್ನ ಹಿಂದಿನ ದಿನಗಳನ್ನ ಎಣಿಸ್ತಾ ಬಂದೆ. ಖಂಡಿತ. ನೀವು ಹೇಳಿದಾಗೆ ಸಂತ ಫಿಲೋಮಿನಾ ಕಾಲೇಜಿನ ಹೆಸರು ದೇಶ ವಿದೇಶದಲ್ಲಿ ಪ್ರಖ್ಯಾತಿಯನ್ನು ಪಡೆದಿದೆ. ಖಂಡಿತ ವಿಶೇಷ ಅಸ್ಮಿತೆಯನ್ನು ಹೊಂದಿದೆ. ಇದಕ್ಕೆ ಪ್ರಾಂಶುಪಾಲರ ಕೊಡುಗೆಗಳು ಅಪಾರ ಇದೆ. ನಿಮ್ಮ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾಗಿದ್ದವರ ಜೊತೆಗೆ ನಿಮ್ಮ ಒಡನಾಟ ಮತ್ತು ಪ್ರಾಧ್ಯಾಪಕರುಗಳು, ಆಗಿನ ಕಾಲದಲ್ಲಿ ನಿಮಗೆ ವಿದ್ಯಾಭ್ಯಾಸವನ್ನು ನೀಡಿದಂತಹ ಪ್ರಾಧ್ಯಾಪಕರುಗಳ ಜೊತೆಗಿನ ಕೆಲವು ಅವಿಸ್ಮರಣೀಯ ಘಟನೆಗಳಿದ್ರೆ ಸ್ವಲ್ಪ ಹಂಚಿಕೊಳ್ಬೋದಾ? ನಾನು ಫಿಲೋಮಿನಾ ಕಾಲೇಜಿಗೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ರೆವರೆಂಡ್ ಫಾದರ್ ಹೆನ್ರಿ ಕ್ಯಾಸ್ಟಿನರ್ ಅವರನ್ನ ಪ್ರಥಮ ಬಾರಿಗೆ ಭೇಟಿಯಾದೆ. ಏನೋ ಒಂಥರ ಭಯ ಆಗ್ತಾ ಇತ್ತು. ಅವರ ದಪ್ಪ ಸ್ವರ, ಸ್ವಲ್ಪ ಗಡ್ಡ ಇದ್ದಂತಹ ಒಂದು ಉತ್ತಮ ವ್ಯಕ್ತಿತ್ವ, ಮತ್ತೆ ಆ ದನಿಯಲ್ಲಿ ಆ ಗಡುಸುತನ ಏನಿತ್ತು, ಯಾರನ್ನಾದ್ರೂ ಒಮ್ಮೆಗೆ ದಂಗುಬಡಿಸ್ತಿತ್ತು, ಒಮ್ಮೆ ಅಟೆನ್ಷನ್ ಆಗ್ತಿದ್ದ. ಅವರು ಕೊಟ್ಟಂತಹ ಏನು ಸಪೋರ್ಟ್ ಇದೆ ಕಾಲೇಜಿನ ಮುಖಾಂತರ ಅಥವಾ ಅವರ ವೈಯಕ್ತಿಕವಾಗಿ ಈ ವೆಂಕಟರಾಮಯ್ಯನವರಿಗೆ ಏನು ಸಪೋರ್ಟ್ ಕೊಡ್ತಾ ಇದ್ರು, ಆ ಸಪೋರ್ಟು ನಮ್ಗೆ ಕೆಳಲ ಮಟ್ಟದಲ್ಲಿ ಕ್ರೀಡಾಪಟುಗಳಿಗೆ ಬರ್ತಾ ಇದೆ. ಇದಕ್ಕೆ ಉದಾಹರಣೆ ಏನಂದ್ರೆ, ನಾನು ಎಷ್ಟು ಕಷ್ಟ ಆದರೂ ಕೂಡ ದಿನದ ಪ್ರಾಕ್ಟೀಸ್ ಅನ್ನು ತಪ್ಪಿಸಿದವ ಅಲ್ಲ. ಮನೆಯಲ್ಲಿ ಎಷ್ಟೇ ಕೆಲಸ ಇರಲಿ, ನಾನು ಎಲ್ಲಿಗೆ ಹೋಗಿರ್ಲಿ, ಎಲ್ರಿಗೂ ಗೊತ್ತು. ಕ್ಲಾಸಲ್ಲಿ ಕೂಡ ಒಂದು ವೇಳೆ ಅವನು ಇಲ್ಲ ಅಂತಂದ್ರೆ ಅವ ಎಲ್ಲೇ ಜಿಮ್ಮಲ್ಲಿ ಇದ್ದಾನೆ ಅಂತ. ಈಗ ನನ್ನ ಮಿತ್ರರಿದ್ದಾರೆ, ಅವ್ರೆಲ್ರಿಗೂ ಗೊತ್ತು, ಒಳ್ಳೆ ಜಿಮ್ಮುಡುಲ್ಲೆ ತುಲ್ಲೆ ಅಂತ ಒಂದು ಇದರಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಕಾಲೇಜು ರಜೆಗಳು ಇರುವಂತ ಸಂದರ್ಭದಲ್ಲಿ ನಾನು ಒಬ್ಬನೇ ಇರ್ತಾ ಇದ್ದೆ. ಆವಾಗ ನನ್ನ ಮಿತ್ರನಾದ ಉದಯ್ ಕುಮಾರ್ ನನ್ನನ್ನು ಕರ್ಕೊಂಡು ಬಂದು ನನ್ನ ಜೊತೆಗೆ ಇರುವವರು. ಆದ್ರೆ ನಮ್ಗೆ ವೆಯ್ಟ್ ಲಿಫ್ಟಿಂಗಿಗೆ ಕ್ಯಾಚಿಂಗಿಗೆ ಜನ ಬೇಕಾಗ್ತದೆ. ಅದಕ್ಕೆ ನನ್ಗೆ ಯಾರು ಇರ್ತಿಲ್ಲ. ಅದಕ್ಕೆ ಸರಿಯಾಗಿ ನಾನು ನನ್ನ ಅಭ್ಯಾಸವನ್ನು ಹೊಂದಿಸ್ಕೊಳ್ತಾ ಇದ್ದೆ, ವೆಯ್ಟ್ ಕಡಿಮೆ ಮಾಡ್ತಿದ್ದೆ. ಆ ಸಂದರ್ಭದಲ್ಲಿ ನಾನು ಎಷ್ಟೋ ದಿನ ನೋಡಿದ್ದೇನೆ, ರೆವರೆಂಡ್ ಫಾದರ್ ಕ್ಯಾಸ್ಟ್ಲಿನವರು ಜಿಮ್ಮಿನ ಹೊರಗಡೆ ಬಂದು ಅಲ್ಲಿ ಒಂದು ಬೆಂಚ್ ಅಲ್ಲಿ ಹೊರಗಡೆ ಕೂತ್ಕೊಂಡು ಟ್ರೈನಿಂಗ್ ಅನ್ನು ನೋಡ್ತಾ ಇರ್ತಿದ್ದೆ. ಯಾಕಂದ್ರೆ ನಾನು ಒಳಗೆ ಟ್ರೈನಿಂಗ್ ಮಾಡ್ತಾ ಇದ್ದೆ. ಅದೇ ರೀತಿ ಇಲ್ಲಾಂದ್ರೆ ನಮ್ಮ ಇವರು ಕೂಡ PD ಅವರು ಕೂಡ, ಉದಯ್ ಕುಮಾರ್ ಕೂಡ, ಯಾಕಂದ್ರೆ ಹೆಲ್ಪ್ ಮಾಡ್ಲಿಕ್ಕೆ ಆಗದಿದ್ರು ಕೂಡ ನನ್ಗೊಂದು ಮಾನಸಿಕವಾದ ಒಂದು ಭದ್ರತೆ ಇತ್ತು. ನನ್ಗೆ ಹೊರಗೆ ಜನ ಇದ್ದಾರೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಖಂಡಿತ. ಸೊ ಅಂತ ಮಟ್ಟದಲ್ಲಿ ಅವರು ಸಪೋರ್ಟ್ ಕೊಟ್ಟರು. ಖಂಡಿತ. ಇನ್ನು ನಾನು ಕಾಲೇಜಿಗೆ ಸುಮಾರು 5-6 ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಅಥ್ಲೆಟಿಕ್ಸ್ ಇರ್ಬೋದು, ವೇಟ್ ಲಿಫ್ಟಿಂಗ್, ಕಬಡ್ಡಿ, ಖೋ ಖೋ, ಹಾಗೆ ಇನ್ನು ಇತರ ಕ್ರಿಕೆಟ್ ನಲ್ಲಿ ಕೂಡ ಇದ್ದೆ. ಕ್ರಿಕೆಟ್ ಟೀಮಲ್ಲೂ ಆಡಿದ್ದೇನೆ. ಹೀಗೆ ಹೋದಾಗ ನನಗೆ ಬಹಳಷ್ಟು ಹಾಜರಾತಿಯ ಸಮಸ್ಯೆಗಳು ಬಂದಾಗ ಕೂಡ ಅದನ್ನ ಮ್ಯಾನೇಜ್ ಮಾಡ್ತಿದ್ದವರು ಪ್ರಿನ್ಸಿಪಾಲ್. ಖಂಡಿತ ಸರ್. ಈಗ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಲು ಸಂಸ್ಥೆಯ ಪರಿಸರದಲ್ಲಿ, ಆವರಣದಲ್ಲಿ ಇರುವ ಕ್ರೀಡಾ ಚಟುವಟಿಕೆಗಳು ಅತ್ಯಂತ ಪ್ರಾಮುಖ್ಯ. ನಮ್ಮ ಸಂಸ್ಥೆಯಲ್ಲಿ ನೀವು ಯಾವ ಎಲ್ಲ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಿದ್ದೀರಿ, ಅಥವಾ ನಿಮ್ಮ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಯಾವ ಕ್ರೀಡಾಕೂಟಗಳು ಆಯೋಜನೆಯಾಗಿದೆ ಅಂತ ಸವಿನೆನಪುಗಳಿದೆಯಾ? ಅದ್ರ ಬಗ್ಗೆ ಸ್ವಲ್ಪ ವಿಚಾರ. ಈಗ ಯಾವುದೇ ಒಬ್ಬ ಕ್ರೀಡಾಪಟು ಅವನೊಂದು ಉನ್ನತ ಮಟ್ಟದಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ನಿರ್ವಹಣೆಯನ್ನು ಕೊಡಬೇಕು ಅಂತ ಅಂದ್ರೆ ಅವನಿಗೆ ಆ ಉನ್ನತ ಮಟ್ಟಕ್ಕೆ ಸರಿ ಅಲ್ಲದಿದ್ರು ಅದಕ್ಕಿಂತ ಸ್ವಲ್ಪ ಕೆಳಮಟ್ಟದಲ್ಲಿ ಕೆಲವೊಂದು ಸ್ಪರ್ಧಾಕೂಟಗಳು ಬೇಕಾಗ್ತದೆ. ಯಾಕಂದ್ರೆ ಅವನ ಸ್ಪರ್ಧಾತ್ಮಕ ಶಕ್ತಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ. ಹಾಗೆ ನಮ್ಗೆ ಏನಾಗ್ತಿತ್ತು ಅಂದ್ರೆ ಕಾಲೇಜ್ ಮಟ್ಟದಲ್ಲಿ, ಅದು ಬೇರೆ ಕಾಲೇಜಲ್ಲಿ ಮಳೆಗಾಲ ಈಗ ಬೇಡ ಮತ್ತೆ ಬೇಡ ಅಂತ ಇತ್ತು. ಆದ್ರೆ ನಮ್ಮ ಕಾಲೇಜಲ್ಲಿ, ಫಿಲಮಿನಾ ಕಾಲೇಜಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಮಳೆಯ ಸಂದರ್ಭಗಳಲ್ಲಿ ಸ್ವಲ್ಪ ಕಮ್ಮಿ ಆದ್ರೂ ಮಳೆ ಇದ್ರೂ ಕೂಡ ನಮ್ಮ ಅಥ್ಲೆಟಿಕ್ ಅಲ್ಲಿಯೇ ನಡೀತಾ ಇತ್ತು. ಇದವ್ರು ಯಾಕೆ ಮಾಡ್ತಿದ್ರು ಅಂದ್ರೆ, ಹೊಸತಾಗಿ ಬಂದ ಮಕ್ಕಳು ಇರ್ತಾರೆ, ಅಡ್ಮಿಷನ್ ಅದು, ಅವರು ಜಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗಿರ್ತಾರೆ,
ಅದರಲ್ಲಿರುವಂತ ಒಳ್ಳೆ ಪ್ರತಿಭೆಯನ್ನು ಹೆಕ್ಲಿಕ್ಕಾಗಿ ಇದನ್ನು ಮಾಡ್ತಾ ಇದ್ದೆ. ಇನ್ನು ನಮ್ಮ ಹತ್ರ ಸೀನಿಯರ್ಸ್ ಅಂತ ಹೇಳಿದ್ರು, 1-2 ವೇಟ್ಸ್ ಇಟ್ಕೊಂಡು ಹೋಗಿ ಹೈಸ್ಕೂಲಿಗೆ ಹೋಗಿ ಒಂದು ಯಾರಾದ್ರೂ ಹೇಗೆ ಬೇಕಾದ್ರೂ ಎತ್ತಿ ಅದರಲ್ಲಿ ಗಟ್ಟಿ ಇರೋವನ್ನು ಹುಡ್ಕೊಂಡು ಬನ್ನಿ ಅಂತ. ನಾವು ಅದರಲ್ಲಿ ಹುಡ್ಕೊಂಡು ಬರ್ತಾ ಇದ್ವಿ. ಅದು ನಮಗೆ ಮುಂದಿನ ವರ್ಷದ ಟೀಮ್. ಈಗ ನಾವು ಒಂದು ಟೀಮನ್ನ ಹೇಗೆ ಹುಡುಕಿ ಪ್ರತಿಭೆಯನ್ನ ಗುರುತಿಸಿ ಅದನ್ನು ಪೋಷಿಸ್ಕೊಂಡು ಬಂದು ಅವರಿಂದ ನಾವು ರಿಸಲ್ಟ್ ತೆಗೆದು ಇಲ್ಲಿ ಹೈಸ್ಕೂಲ್ಗೆ ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಾನು ಇಲ್ಲಿಗೆ ಡಿಗ್ರಿ ಕ್ಲಾಸಿಗೆ ಬಂದೆ. ನನ್ನಲ್ಲಿರೋದು ಫಿಲಮಿನ ಕಾಲೇಜಿಗೆ ರೆಪ್ರೆಸೆಂಟ್ ಮಾಡ್ಲಿಕ್ಕೆ 3 ವರ್ಷ. ಅಲ್ಲಿ ನಾನು ಕಲಿಬೇಕು, ಆಮೇಲೆ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕು ಮತ್ತು ವಿಜಯವನ್ನು ಗಳಿಸ್ಬೇಕು. ಹೈಸ್ಕೂಲಲ್ಲೇ ಸಿಕ್ಕಿದ್ರೆ ಹೈಸ್ಕೂಲಲ್ಲಿ, ಆಮೇಲೆ PUC ಯಲ್ಲೂ ಸಿಗ್ತಾನೆ, ಆಮೇಲೆ ಡಿಗ್ರಿಯಲ್ಲೂ ಸಿಗ್ತಾನೆ. ಅವನಿಗೆ 6-7 ವರ್ಷ ಸಿಗ್ತಾನೆ. ಆದ್ರಿಂದ ಆ ಪ್ರತಿಭೆಗಳನ್ನ ಎಳೆಯಲ್ಲೇ ನಾವು ಗುರುತಿಸ್ಲಿಕ್ಕೆ ಬೇಕಾದ್ರೆ ನಮ್ಮ ಮಾಸ್ಟರ್ ಆವಾಗ ಮಾಡ್ತಾ ಇದ್ರು. ಇವಾಗ ಕೆಲವು ಸರ್ಕಾರ ಮಟ್ಟದಲ್ಲಿ ಮಾಡಿದ್ರು ಅದು ಸ್ಕೀಮ್ಗಳು ಫೇಲೇ ಆದವು. ಬಟ್ ಇದು ನಮ್ಮ ಮಾಸ್ಟರ್ ಮನಸ್ಸಲ್ಲಿ ಆವಾಗಲೇ ಇತ್ತು, ಹೇಗೆ ತಂಡವನ್ನ ಕಟ್ಟುವುದು. ಅದಕ್ಕೆ ಪೂರಕವಾಗಿ ಕಾಲೇಜಿನಿಂದ ಪ್ರಾಂಶುಪಾಲ್ ಅವರು ಫುಲ್ ಮಕ್ಕಳಿಗೆ ಸಪೋರ್ಟ್ ಕೊಡ್ಬೇಕಾಗ್ತದೆ. ಅಟೆಂಡೆನ್ಸ್ ಇದ್ದಿರ್ಬೋದು, ಬೇರೆ ಈಗ ನೋಡುವಾಗ ಕೆಲವು ಮಕ್ಕಳು ಒಳ್ಳೇದಿದ್ದ ಅಂದ್ರೆ ಅವರಿಗೆ ಸ್ವಲ್ಪ ವೈರತ್ವವನ್ನು ಜಾಸ್ತಿ ಕಟ್ಕೊಳ್ತಾರೆ, ಯಾಕಂದ್ರೆ ಅವನು ಹೇಳಿದ್ದು ಕೇಳುದಿಲ್ಲ. ಹಾಗೆ ನಾನು ಅದನ್ನು ಯಾವತ್ತೂ ಒಪ್ಪೋದಿಲ್ಲ. ಸ್ಪೋರ್ಟ್ಸ್ ಪೀಪಲ್ ಆರ್ ದ ಮೋಸ್ಟ್ ಡಿಸಿಪ್ಲಿನ್ಡ್ ಪೀಪಲ್. ಒಳ್ಳೆ ಒಂದು ಸ್ಪೋರ್ಟ್ಸ್ ತಂಡ ಉಂಟು ಅಂತಂದ್ರೆ ಆ ಕಾಲೇಜಿನ ಎಲ್ಲಾ ಕಂಬಗಳು ಗಟ್ಟಿ ಇದ್ದಾವೆ ಅಂತ ಲೆಕ್ಕ. ಯಾಕಂದ್ರೆ ಆ ಮಕ್ಕಳು ಏನು ಯಾವ ಕೆಲಸವನ್ನು ಮಾಡಿಕೊಡುವಂತ ತಾಕತ್ತಿದ್ದವು. ಇದನ್ನ ನಮ್ಮ ಸಮಾಜ ಸ್ವಲ್ಪ ತಿಳ್ಕೊಳ್ಬೇಕಾಗ್ತದೆ. ಸರ್, ನೀವು ಆಟೋಟ ಸ್ಪರ್ಧೆಗಳ ಜೊತೆಗೆ ಸ್ಟೂಡೆಂಟ್ ಯೂನಿಯನ್ ನ ಪ್ರೆಸಿಡೆಂಟ್ ಆಗಿದ್ದೀರಿ. ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಆದಂತಹ ಒಂದು ವಿಚಾರ ತುಂಬಾ ಸ್ವಾರಸ್ಯಕರ ಇದೆ ಅಂತ ನಾನು ಕಂಡ್ಕೊಂಡಿದ್ದೇನೆ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಈ ಕ್ರೀಡಾ ಚಟುವಟಿಕೆಗಳ ಜೊತೆಗೆ ನಾನು ಸ್ವಲ್ಪ ಸೋಷಿಯಲ್ ಇದರಲ್ಲಿ ಕೂಡ ಸಕ್ರಿಯನಾಗಿದ್ದೆ. NSS ನಲ್ಲಿ ಕೂಡ ಇದ್ದೆ, NCC ನಲ್ಲೂ ಇದ್ದೆ. ಹಾಗೆ ಹೊರಗೆ ಕೆಲವೊಂದು ಸಮಾಜಮಯವಾದ ಚಟುವಟಿಕೆಗಳಲ್ಲೂ ಕೂಡ ನಾನು ಆವಾಗಲೇ ಭಾಗವಹಿಸ್ತಾ ಇದ್ದೆ. ಸೊ ನಮ್ಮಲ್ಲಿ ಇಲೆಕ್ಷನ್ ನಿಲ್ಬೇಕಾದ್ರೆ ಎಲ್ಲ ಸಬ್ಜೆಕ್ಟ್ ಕ್ಲಿಯರ್ ಆದಂತ ವ್ಯಕ್ತಿ ಬೇಕು. ಒಬ್ಬ ಸ್ಟೂಡೆಂಟ್ ಅಂದ್ರೆ ಹಿಂದಿದ್ದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕ್ಲಿಯರ್ ಆಗಿರ್ಬೇಕಂತ. ಕೊನೆಗೆ ನನ್ನ ಕ್ಲಾಸಲ್ಲಿ ನಾನು ಅದಕ್ಕೆ ಕ್ಯಾಂಡಿಡೇಟ್ ಅಲ್ಲ, ಯಾಕಂದ್ರೆ ನಾನು ಯಾವಾಗ್ಲೂ ಸ್ಪೋರ್ಟ್ಸ್ ಅದು ಇದು ಅಂತ ಇರೋನು ಇಲ್ಲ ಅಂತ ಹೇಳಿ. ಆವಾಗ ಇಲ್ಲ ನೀನೇ ನಿಲ್ಬೇಕು ಅಂತ. ಕೊನೆಗೂ ನನ್ನನ್ನು ನಿಲ್ಸಿದ್ರು. ನಾನಾಗಿ ನಿಲ್ಲಿಲ್ಲ, ನನ್ನನ್ನು ಎದ್ದು ನಿಲ್ಸಿದ್ರು ಅವರು. ನಿಂತೆ. ಅದರಲ್ಲಿ ನಮ್ಮ ವಿದ್ಯಾರ್ಥಿ ಮಿತ್ರರೆಲ್ಲರೂ ನನಗೆ ಭಾರಿ ಬಹುಮತದ ಒಂದು ಮತ ಹಾಕುವ ಮೂಲಕ ನನ್ನನ್ನು ಜಯಗಳಿಸುವಂತೆ ಮಾಡಿದ್ರು. ಅದೇ ನಿಮ್ಮ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಆದ್ಮೇಲೆ ನೀವು ಸ್ಪೋರ್ಟ್ಸ್ ನ ಕಡೆ ಹೆಚ್ಚು ಗಮನ ಕೊಡ್ಬೇಕಾದಂತ ಅನಿವಾರ್ಯತೆ ಬರುವಾಗ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಿ? ನಿಮ್ಮ NSS NCC ಆಕ್ಟಿವಿಟೀಸ್ ಇರ್ಬೋದು, ಅದು ಎಲ್ಲವನ್ನು ಒಂದು ತಗೊಂಡು ಹೋಗುವಂತ ನನ್ಗೆ ಸಪೋರ್ಟ್ ಕೊಡುವಂತ ನನ್ಗೆ ಲೆಕ್ಚರರ್ಸ್ ಇದ್ರು. ಸರಿಯಾದ ಮಾರ್ಗದರ್ಶನ ಯಾವ ರೀತಿ ನನ್ಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ನಮ್ಮ ವೆಂಕಟರಾಮಯ್ಯನವರು ಮಾರ್ಗದರ್ಶನ ಮಾಡಿದ್ರು, ಅಥವಾ ಅವರ ಹಿಂದೆ ಫಾದರ್ ಕ್ಯಾಸ್ಲಿನೋ ನಿಂತರು, ಅದೇ ರೀತಿಯಲ್ಲಿ ಒಂದು ನನ್ನ ಲೆಕ್ಚರರ್ಸ್ ಇದ್ರು. ಅವ್ರು ಎಲ್ಲಿಯವರೆಗೆ ನನ್ನ ಪ್ರೀತಿ ಮಾಡ್ತಿದ್ರು ಅಂದ್ರೆ, ನಾನು ಕೂತಲ್ಲಿ ಬಂದು ಏನಾದ್ರೂ ಏನು ತುಂಬಾ ಟಯರ್ಡ್ ಕಾಣ್ತಾ ಇದ್ವಿ, ಸ್ವಲ್ಪ ಹೋಗಿ ಬನ್ನಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡು, 5 ನಿಮಿಷ ಬರ್ತೇನೆ, 5 ನಿಮಿಷದ ನಂತರ ಪಾಠ ಆರಂಭ ಮಾಡಿದ್ದು ಉಂಟು. ಸೊ ನಾನು ಅದನ್ನು ಯಾವತ್ತೂ ನೆನ್ಪಿಟ್ಕೊಳ್ತೇನೆ. ಆಮೇಲೆ ಬಂದು ವಿಚಾರಿಸಿ ಹೇಗಿದ್ದಿ ಅಂತ ಕೇಳ್ಕೊಂಡು ಕ್ಲಾಸ್ ಶುರು ಮಾಡಿದಂತವರು ಇದ್ದಾರೆ. ಅವರು ಆ ಪ್ರೀತಿಯನ್ನ ನನ್ನನ್ನು ಇಟ್ಕೊಂಡಿದ್ದಾರಲ್ಲ, ನಾನು ಅದಕ್ಕೆ ಯಾವತ್ತೂ ಚಿರಋಣಿಯಾಗಿದ್ದೀನಿ. ಖಂಡಿತ. ಈಗ ಸರ್, ಈಗ ನಮ್ದು ಮನದಾಳದ ಮಾತು ಅಂತ ಹೇಳಿದ್ರೆ ಅಂತರ್ಯದ ಮಾತು. ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಂಸ್ಥೆಯಲ್ಲಿ ಒಂದು ವಿಶೇಷ ಘಟನೆಗಳು, ಸ್ವಾರಸ್ಯಕರವಾದ ಘಟನೆಗಳು ನಡೆದಿರ್ತದೆ. ಅದರ ಬಗ್ಗೆ ಇವತ್ತು ನೀವು ನೆನಪಿಸಿಕೊಂಡ್ರೆ ಯಾವ್ದಾದ್ರು ತಿಳಿಸ್ಬೋದಾ? ನನ್ಗೆ ಬಹಳಷ್ಟು ಇದ್ದಾವೆ. ಯಾವ್ದು ಒಂದೆರಡು ನೆನಪಿಗೆ ಬರ್ತದ ನಾನು ನೆನಪಿಸ್ಕೊಳ್ತೀನಿ. ನನ್ನನ್ನು ನಾನೇ ಹೇಳುದು ಅಂತಾದ್ರೆ, ನಾನು ಬಾಲ್ಯದಿಂದಲೇ ಸ್ವಲ್ಪ ತುಂಟ ವಿದ್ಯಾರ್ಥಿ. ಆದ್ರೆ ಅಧ್ಯಾಪಕ ವರ್ಗಕ್ಕೆ ನಾನು ಅತ್ಯಂತ ಪ್ರೀತಿಯ ವಿದ್ಯಾರ್ಥಿ. ಕಲಿಯುವುದರಲ್ಲಿ ಹೆಚ್ಚು ಹಿಂದೆ ಬಿದ್ದಿರ್ಲಿಲ್ಲ, ಆಟದಲ್ಲಂತೂ ಯಾವತ್ತೂ ಮುಂದೆ ಇದ್ದೇನೆ. ಮತ್ತು ಅವರಿಗೆ ಯಾವುದೇ ಒಂದು ಕೆಲಸ ಅಥವಾ ಏನ್ ಹೇಳಿದ್ರು ನಾನು ಮಾಡಿಕೊಡ್ತೇನೆ. ಯಾಕಂದ್ರೆ ನನ್ನ ತಂದೆಯವರು ಕೂಡ ಒಂದು ಮುಖ್ಯೋಪಾಧ್ಯಾಯರಾಗಿದ್ದುಕೊಂಡು ನಿವೃತ್ತಿ ಆದವರು.
ನನ್ನ ಮನೆಯಲ್ಲಿ ಸಾಕಷ್ಟು ಜನ ಟೀಚರ್ಸ್ಗಳೇ ಇದ್ದಾರೆ, ಇನ್ಕ್ಲೂಡಿಂಗ್ ಈಗ ನನ್ನ ಮಿಸಸ್ ಕೂಡ. ಹಾಗೆ ಹಾಗೆ ಒಂದೊಂದು ಹಂತದಲ್ಲಿ ಈಗ ನಾನು ಹೆಸರು ಹೇಳುವುದಿಲ್ಲ, ವರ್ಷಗಳನ್ನು ಹೇಳುವುದಿಲ್ಲ, ಅದು ತಪ್ಪಾಗ್ಬೋದು. ಒಂದು ಹಂತದಲ್ಲಿ ಒಬ್ಬರು PT ಮಾಸ್ಟರ್ ಸಿಕ್ಕಿದ್ರು. ಅವ್ರು ಹೇಳಿದ್ರು, ಭಾರಿ ಜನ ಗೊಬ್ಬದ ಉದ್ಧಾರ ಆಗ್ತಾರೆ, ನನ್ನ ಈ ಒಂದು ಉದ್ಧಾರ ಯಾರು ಒಂದು ಅಂತ. ಅದು ಕೇವಲ ಒಂದು ಕ್ರಿಕೆಟ್ ಆಡುವ ವಿಷಯದಲ್ಲಿ ಬಂದಿದೆ. ಅದಕ್ಕೆ ನಾನೇನು ಉತ್ತರ ಕೊಡ್ಲಿಲ್ಲ. ಯಾಕಂದ್ರೆ ನನ್ಗೆ ಶನಿವಾರ ಆದ ಕೂಡಲೇ ಕ್ರಿಕೆಟ್ ಮ್ಯಾಚ್ ಆಡುವ ಅಭ್ಯಾಸ. ಹೈಸ್ಕೂಲು ಮತ್ತೆ PUC ಇರುವಾಗ ಚೆನ್ನಾಗಿ ಕ್ರಿಕೆಟ್ ಆಡೋದು. ಕ್ರಿಕೆಟ್ ಆಡಿ ಟಯರ್ಡ್ ಆದ ಕೂಡಲೇ ನನ್ನ ಮನೆ ಹತ್ರ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನ ಇದೆ. ಅಲ್ಲಿ ದೇವಸ್ಥಾನದ ಕೆರೆಯಲ್ಲಿ ನಾವು ಒಂದು 15-20 ಜನ ಈಜಾಡಿಕೊಂಡು ಹಿಡಿಯೋ ಆಟವನ್ನು ಆಡಿಕೊಂಡು ಅದರಲ್ಲಿ ನೀರಾಟದಲ್ಲಿ ಆಡ್ತಾ ಇದ್ದವರು. ಹಾಗೆ ನಾವು ಡೆವಲಪ್ ಆಗಿ ಬಂದವರು. ಅದೇ ರೀತಿ ಕಾಲೇಜಿಗೆ ಬಂದೆ. ಕಾಲೇಜಿನಲ್ಲಿ ನನಗೆ NSS ನಲ್ಲಿ ನಾನು 2 ಟರ್ಮು, ಎಲ್ರಿಗೂ ಒಂದೇ ಟರ್ಮ್ ಸಿಗ್ತದೆ. ನಾನು PUC ಯಲ್ಲಿರುವಾಗ ಜೂನಿಯರ್ ಕಾಲೇಜಲ್ಲೂ NSS ಅಲ್ಲಿ, ಸೊ ಇಲ್ಲಿಗೆ ಬಂದಾಗ್ಲೂ ನಾನು NSS ಅಲ್ಲಿ. ಆದ್ರೆ ನಾನು NSS ಅಲ್ಲಿ ತುಂಬಾ ಆಕ್ಟಿವ್. ಅಡಿಗೆ ಮಾಡೋದನ್ನು ಮಾಡ್ತಿದ್ದೆ ಅವ್ರ ಜೊತೆಗೆ, ಸ್ಟೇಜ್ ಕಾರ್ಯಕ್ರಮಗಳಲ್ಲೂ ಸಕ್ರಿಯನಾಗಿರ್ತಿದ್ದೆ, ಬೇರೆ ಕೆಲಸಗಳಂತೂ ನನಗೆ ಅಚ್ಚುಮೆಚ್ಚು. ಹಾಗಾಗಿ ನಾನು ಎಲ್ಲದರಲ್ಲೂ ಇರೋದ್ರಿಂದಾಗಿ ನಾನು ಎಲ್ಲಾ ಒಂದು ನನ್ನ ಏನು ಕ್ಷಮತೆಯನ್ನು, ಅದು ದೈಹಿಕ ಇರ್ಬೋದು, ಬೌದ್ಧಿಕ ಇರ್ಬೋದು, ಅಥವಾ ಏನೇ ಇರ್ಬೋದು, ಈಗ ನಾನು ವೇದಿಕೆ ಹತ್ತುವುದರಲ್ಲಿ ನಾನು ಹೇಗೆ ಬಂದೆ, NSS ನಲ್ಲಿ 10 ದಿನ ಕ್ಯಾಂಪಲ್ಲಿ 10 ದಿನವೂ ನಾನು ಪ್ರೋಗ್ರಾಮ್ ಕೊಡ್ತಾ ಇದ್ದೆ. ಸೊ ನನಗೊಂದೊಂದು ಅಭ್ಯಾಸ ಆಯ್ತಲ್ಲಿ. ಸೊ ಇದೆಲ್ಲವನ್ನ ನನ್ಗೊಂದು ಪೂರಕವಾಗಿ ನಾನು ಪಾಸಿಟಿವ್ ಆಗಿ ತಗೊಂಡು ನನ್ನ ಲೈಫ್ ಅನ್ನು ಬಿಲ್ಡಪ್ ಮಾಡ್ತೇನೆ. ಇಲ್ಲಿ ಬಂದಾಗ ಪ್ರಿನ್ಸಿಪಾಲ್ ಅಂತ ಒಂದು ಭಯ, ಅದು ಒಂದು ಕಡೆ ಆದ್ರೆ ಅವರು ನನಗೆ ಕೊಟ್ಟಂತ ನಾನು ಆಡ್ತಾ ಇರುವಾಗ ಪ್ರೀತಿ. ಈಗ ನಾನು ಆಗ ಜಿಮ್ ಹೇಳಿದೆ, ಕೆಲವು ದಿನ ನಾನು ಗ್ರೌಂಡ್ ಅಲ್ಲಿ, ಶನಿವಾರ ಆಗಲಿ ಕೆಲವು ದಿನ ಆದಿತ್ಯವಾರ ಬೆಳೆ ಯಾರು ಇರುವುದಿಲ್ಲ, ಒಬ್ಬನೇ ಬಂದು ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಆವಾಗ ನಾನು ಎಲ್ಲಾದ್ರೂ ಹೀಗೆ ನೋಡಿದ್ರೆ ಗ್ರೌಂಡಿನ ಆಚೆ ಮೂಲೆ ಚಪ್ಪಡಿ ಮೇಲೆ ಫಾದರ್ ಕ್ಯಾಸ್ಟಿನ್ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಆಮೇಲೆ ನಾನು ಎಲ್ಲ ಪ್ರಾಕ್ಟೀಸ್ ಆದ್ಮೇಲೆ ಮುಖ ತೊಳ್ಕೊಂಡು ಹೋಗುವಾಗ ನಾನು ಸೀದಾ ಇಲ್ಲಾಗಪ್ಪು ಅಂತ ಹೇಳಿ ನನ್ನ ಕಳಿಸಿ ಅವ್ರ ರೂಮಿಗೆ ಹೋಗ್ತಾ ಇದ್ದೆ. ನೋಡಿ ನನ್ಗೆ ಎಷ್ಟೊಂದು ಒಂಥರ ಸೆಕ್ಯೂರಿಟಿ ಇದೆ ನೋಡಿ, ಯಾಕಂದ್ರೆ ನನ್ನ ಸ್ವಂತ ಪ್ರಿನ್ಸಿಪಲ್. ಆಮೇಲೆ ನಾನು ಇದೆಲ್ಲಾ ಚಟುವಟಿಕೆಗಳು ಇದ್ದೇನಂತ ಗೊತ್ತಾದ್ಮೇಲೆ ಜನವರಿಯಲ್ಲಿ ಕರೆದು ಒಂದು ಚೀಟ್ ಕೊಡ್ತಾ ಇದ್ರು, ನಿನ್ನ ಕೊಂಡ್ಬೋದು ಲೈಬ್ರರಿ ಹೋದು ಬುಕ್ ಬೋರ್ಡು ಪತ್ಕೊಂಡು. ನಾನು ಒಂದಿಷ್ಟು ಬುಕ್ ಹಿಡ್ಕೊಂಡು ತಗೊಂಡು ಹೋಗ್ತಾ ಇದ್ದೆ. ಆಮೇಲೆ ನಾನು ಬರೋದು ಎಕ್ಸಾಮ್ ಆದ ಮೇಲೆ, ಅಷ್ಟು ನನ್ಗದು ಸ್ಟಡೀಸ್ ಇದೆ. ಸೊ ಆ ತರದಲ್ಲಿ ನನ್ಗೆ ಅದನ್ನು ಸಪೋರ್ಟ್ ಕೊಟ್ಟು, ನಾನು ಸೆಕೆಂಡ್ ಇಯರ್ ಆಗಿ ಇನ್ನು ಎಂಡ್ ಆಗ್ಲಿಕ್ಕಾಗೋ ಅಥವಾ ಥರ್ಡ್ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಒಂದಿನ ಒಂದು ಚೀಟಿ ಬಂತು ಕ್ಲಾಸಿಗೆ, ಪ್ರಿನ್ಸಿಪಾಲ್ನಿಂದ ಕರಿತಾ ಇದ್ದಾರೆ. ನನ್ಗೊಂಥರ ಭಯ ಆಯ್ತು, ಏನಪ್ಪ ಅಂತ. ಆ ದಿವಸ ಕ್ಯಾಬಿನ್ಗೆ ಹೋದ ತಕ್ಷಣ ಸೀಟಿಂದ ಎದ್ದು ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನನ್ಗೆ ಶಾಕ್ ಆಯ್ತು, ಏನಪ್ಪ ಇದು. ಮತ್ತೆ ಹೇಳಿದ್ರೆ ಹೆಂಗ ಟ್ರಾನ್ಸ್ಫರ್ ಆಗ್ತದೆ ಮಾರಾಯ ಅಂತ. ಸೊ ಆ ಒಂದು ಭಯದ ಫೀಲಿಂಗ್, ಒಂದು ಪ್ರೀತಿ ವಿಶ್ವಾಸ ಎಲ್ಲಿವರೆಗೆ ಬಂತು ಸರ್. ತುಂಬಾ ಇಮೋಷನಲ್ ಆದ ಮೂಮೆಂಟ್. ಪ್ರಾಂಶುಪಾಲರು ಬಂದು ತಮ್ಮ ಭಾವನೆಯನ್ನು ಆ ರೀತಿ ವ್ಯಕ್ತಪಡಿಸುವುದು ವಿದ್ಯಾರ್ಥಿಗೆ ನಿಜವಾಗಿ ಒಂದು ಅಪೂರ್ವ ಕ್ಷಣ. ನಿಮ್ಮ ಭವಿಷ್ಯದಲ್ಲಿ ಮತ್ತೆ ನೀವು ಕಾಮನ್ವೆಲ್ತ್ ಗೇಮ್ ಚಾಂಪಿಯನ್ಶಿಪ್ಗೆ 1988ರಲ್ಲಿ ಚಿನ್ನದ ಪದಕ, 87ರಲ್ಲಿ ಕಂಚಿನ ಪದಕ, ಆ ಒಂದು ಕ್ರೀಡಾಕೂಟದ ಬಗ್ಗೆ ನಮಗೆ ಸ್ವಲ್ಪ ತಿಳಿಸಬಹುದಾ, ನಿಮ್ಮ ತಯಾರಿ ಮತ್ತು ಅಲ್ಲಿ ಅನುಭವಗಳು? ನಾನು ಭಾರತೀಯ ಜೂನಿಯರ್ ತಂಡಕ್ಕೆ ಆಯ್ಕೆ ಆದಂಗಿನಿಂದ ನಾನು ಕ್ರೀಡಾ ರಂಗದಲ್ಲಿ ಹಿಂದೆ ನೋಡ್ಲಿಲ್ಲ. ಅಲ್ಲಿ ಸದಾ ನಾನು ಕೋಚಿಂಗ್ ಕ್ಯಾಂಪಲ್ಲಿ ಇರ್ತಾ ಇದ್ದೆ. ಬೆಂಗಳೂರು, ಡೆಲ್ಲಿ ಅಥವಾ ಪಾಟಿಯಾಲ, ಪಂಜಾಬ್ನಲ್ಲಿದೆ, ಪಾಟಿಯಾಲದಲ್ಲಿ ಇರ್ತಾ ಇದ್ದೆ. ಸೊ ನನಗೆ 3 ಹೊತ್ತು ಟ್ರೈನಿಂಗ್ ಮಾಡಬೇಕು. ಸಿಲೆಕ್ಷನ್ಸ್ ಬಂದಾಗ, ಕಾಂಪಿಟೇಷನ್ ಬಂದಾಗ ಪರ್ಮಿಷನ್ ಕೊಡ್ತಿದ್ರು, ಹೋಗಿ ಕಾಂಪೀಟ್ ಮಾಡಿ ಬರ್ತಾ ಇದ್ದೆ. ಹಾಗೆ ಆ ಪ್ರೊಸೆಸ್ ಅಲ್ಲಿ ಒಂದೊಂದು ಟ್ರೈನಿಂಗ್ ನಮ್ಮ ಇಂಡಿಯನ್ ಕೋಚಸ್ ಇದ್ರು. ನನಗೆ ನನ್ನ ಲಕ್ ಚೆನ್ನಾಗಿತ್ತೇನೆ, ನನಗೆ ರಷ್ಯನ್ ಕೋಚ್ ಕೂಡ ಸಿಕ್ಕಿದೆ. ಸೊ ರಷ್ಯನ್ ಕೋಚ್ ನಂತರ ನಾನು ಟ್ರೈನಿಂಗ್ ಮಾಡ್ತಾ ತುಂಬಾ ನನಗೆ ಇಂಪ್ರೂವ್ಮೆಂಟ್ಸ್ ಬಂತು. ನನ್ನ ಟೆಕ್ನಿಕ್ ಅನ್ನು ಕೂಡ ಬದಲಾವಣೆ ಮಾಡ್ಕೊಂಡು. ಸೊ ಆ ಸಂದರ್ಭದಲ್ಲಿ 86, 87, 88 ನನ್ಗೆ ಇಷ್ಟು ಅವಕಾಶಗಳು ಕೈಗೆ ಸಿಕ್ಕಿದ್ವು ಅಂದ್ರೆ, 86ರಲ್ಲಿ ಎಡಿನ್ಬರ್ಗ್ನಲ್ಲಿ
ಸಿಲ್ವರ್ ಡ್ರ್ಯಾಗನ್ ಮೀಟ್ ಸೆಲೆಕ್ಷನ್ ಆಯಿತು. 87ರಲ್ಲಿ ಕಾಮನ್ವೆಲ್ತ್, ಸೌತ್ ಏಷ್ಯನ್ ಗೇಮ್ಸು, ರಷ್ಯಾದಲ್ಲಿ ಒಂದು ವರ್ಲ್ಡ್ ಓಪನ್ ಇನ್ವಿಟೇಷನ್ ಚಾಂಪಿಯನ್ಶಿಪ್ಸು, 88ರಲ್ಲಿ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಅದು ಗೋಲ್ಡ್ ಆಯಿತು. ಏಷ್ಯನ್ ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಆಯಿತು ಚೈನಾಗೆ. ಸಿಯೋಲ್ ಒಲಿಂಪಿಕ್ಸ್ ಕ್ವಾಲಿಫೈಯಿಂಗ್ ಮಾರ್ಕಿಂದ 7 kg ಹೆಚ್ಚು ಲಿಫ್ಟ್ ಮಾಡುವ ಮುಖೇನ ನಾನು ಆಯ್ಕೆಯನ್ನು ಪಡ್ಕೊಂಡಿದ್ದೆ. ಕಾರಣಾಂತರಗಳಿಂದ ಏಷ್ಯನ್ ಚಾಂಪಿಯನ್ಶಿಪ್ಪಿಗೆ ತಂಡ ಕಳಿಸ್ಲಿಲ್ಲ. ಅದು ಬೇರೆ ಇದೆ. ಅದರಲ್ಲಿ ಒಲಿಂಪಿಕ್ಸ್ ನಾನು ಡೆಲ್ಲಿಗೆ ಹೋಗಿ, ಡೆಲ್ಲಿಯಿಂದ ಉಳಿದವರು ಸಿಯೋಲಿಗೆ ಹೋದ್ರು, ನಾನು ವಾಪಸ್ ಬಂದೆ. ಇದು ಒಂದು ಕಥೆ. ಸೊ ಕೆಲವು ನನ್ನ ಕೈಗೆ ಸಿಕ್ಕಿತು. ಈ ಎಲ್ಲದರ ಮುಖೇನ ನಾನು ಅರ್ಜುನ ಪ್ರಶಸ್ತಿಯನ್ನು ಕಳ್ಕೊಂಡೆ. ಸೊ ಅದರಲ್ಲಿ ಸಿಕ್ಕಿದಂತಹ ನನಗೇನು ಯಶಸ್ಸು ಅಥವಾ ಸಂತೋಷದ ಕ್ಷಣಗಳಿದ್ವು, ಈ ಕಡೆಯಲ್ಲಿ ಬೇಸರ ಕೂಡ ಅಷ್ಟೇ. ಒಲಿಂಪಿಕ್ ಹೋಗ್ಬೇಕು ಅನ್ನುವ ಒಂದು ಆಸೆ, ಒಂದು ಒಳ್ಳೆ ಸಾಧನೆ ಮಾಡಬೇಕು, ದೇಶದಲ್ಲಿರುವಂತಹ ಒಂದು ಅತ್ಯುತ್ತಮ ಕ್ರೀಡಾ ಒಂದು ಪ್ರಶಸ್ತಿ ಏನಿದೆ ಇದೆಲ್ಲವೂ ಲಾಸ್ಟಿಗೆ ಕೈ ತಪ್ಪಿದೆ. ಆದ್ರೆ ನನಗೆ ಭದ್ರತೆಯನ್ನು ಕೊಟ್ಟಿದ್ದ ಆವಾಗ ನನ್ನ ಬ್ಯಾಂಕ್ ನನ್ನನ್ನು ಕೇಳ್ತಿರ್ಲಿಲ್ಲ. ನಾನು ಹೋಗಿ ಬರ್ತಾ ಇದ್ದೆ, ಯಾವತ್ತೂ ಬಂದಾಗೆಲ್ಲ ಸೈನ್ ಆಗ್ತಾ ಇದ್ದೆ, ಬೇಕಾದಷ್ಟು ರಜೆ ಕೂಡ ಕೊಡ್ತಾ ಇದ್ರು. ಹಾಗೆ ಆ ಭದ್ರತೆ ಇದ್ದದ್ರಿಂದ ನಾನು ಎಲ್ಲಿ ಕೂಡ ಹಿಂದೆ ನೋಡ್ಲಿಕ್ಕೆ ಹೋಗಿದ್ದೆ. ನಾನು ನನ್ನಷ್ಟಕ್ಕೆ ನನ್ನ ಕೆಲಸ ಮಾಡ್ತೇನೆ. ಖಂಡಿತ. ನಿಜವಾಗಿಯೂ ತಮಗೆ ಅರ್ಜುನ ಪ್ರಶಸ್ತಿ ಸಿಗ್ಬೇಕಿತ್ತು. ಆದ್ರೆ ನಮಗೆ ಸಂತೋಷ, ಏಕಲವ್ಯ ಪ್ರಶಸ್ತಿಗೆ ನೀವು ಭಾಜನರಾಗಿದ್ದೀರಿ. ಮುಂದೆ ಈ ಕಾಲೇಜಿನಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿದ್ದೀರಿ. ಕಾಲೇಜಿನ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ, ವಿದ್ಯಾಭ್ಯಾಸ ಮಾಡಿದ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಷಯಗಳನ್ನು ನಮಗೆ ವಿದ್ಯಾರ್ಥಿಯಾಗಿ ವ್ಯಕ್ತಪಡಿಸ್ಲಿಕ್ಕೆ ಆಗುದಿಲ್ಲ. ಯಾವ್ದಾದ್ರು ಒಂದು ಪಶ್ಚಾತ್ತಾಪ ಇದೆಯಾ? ಯಾರಿಗಾದ್ರೂ ಸಾರಿ ಹೇಳ್ಬೇಕು ಅಥವಾ ಏನಾದ್ರೂ ಅಂತದ್ದು ಇದೆ, ಅಥವಾ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳ್ಬೇಕು ಈ ಕಾಲೇಜಿನ ವಿಶೇಷ ಸ್ಫೂರ್ತಿಗೆ ಯಾವ್ದಾದ್ರು ನಿಮ್ಮ ಜೀವನದಲ್ಲಿ ಆಗಿದ್ರೆ, ಆಗ ನಿಮಗೆ ವ್ಯಕ್ತಪಡಿಸ್ಲಿಕ್ಕೆ ಆಗದೇ ಇದ್ದದ್ದು? ನೀವು ವ್ಯಕ್ತಪಡಿಸಿದ್ದೆಲ್ಲ ತುಂಬಾ ಇದೆ. ಕೆಲವೊಂದ್ಸಲ ಈಗ ಕುಳಿತು ಆಲೋಚನೆ ಮಾಡುವಾಗ ಇಂಥ ಒಂದು ವಿಚಾರಕ್ಕೆ ನಾನು ತುಂಬಾ ಋಣಿಯಾಗಿರ್ಬೇಕು, ಇಂಥ ಒಂದು ವಿಷಯಕ್ಕೆ ನಾನು ಸ್ವಲ್ಪ ಪಶ್ಚಾತ್ತಾಪ ಮನಸ್ಕ ಆಗ್ಬೇಕು ಅಂತ ವಿಷಯಗಳು ಏನಾದ್ರೂ ಇದ್ರೆ ನಮ್ಮ ಆಂತರ್ಯದ ಮಾತಲ್ಲಿ ವ್ಯಕ್ತಪಡಿಸ್ಬೋದು ನೀವು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಏರುಪೇರು ಇದೆ. ಹೌದು, ಖಂಡಿತ. ಜೀವನದ ಪ್ರಯಾಣ ನಡೀತಾ ಇರುವಾಗ ಅಲ್ಲಿ ಸಾಕಷ್ಟು ಅಡೆತಡೆಗಳು ಬರ್ತವೆ. ಇದೆಲ್ಲವನ್ನ ನಿಭಾಯಿಸಿಕೊಂಡು ಶಕ್ತನಾಗಿ ನಾನು ಬಿದ್ದಾಗ ಮತ್ತು ಎದ್ದು ನಿಂತು ನಡೆಯುವುದೇ ಅದು ಜೀವನದ ಯಶಸ್ವಿ ಪ್ರಯಾಣಕ್ಕೆ ಈಗ ನಾನು ಸಾಕಷ್ಟು ನೋವು ತಿಂದಿದ್ದೇನೆ, ಸಾಕಷ್ಟು ಏಳು ಬೀಳುಗಳನ್ನು ಅನುಭವಿಸಿದ್ದೇನೆ. ಆದ್ರೆ ನಾನು ಅದರ ಹಿಂದೆ ನನ್ನ ಸಮಯವನ್ನು ವ್ಯರ್ಥ ಮಾಡೋ ಬದಲಿಗೆ ನಾನು ಇನ್ನು ಮುಂದೆ ಏನು ಮಾಡ್ಬೇಕು ಅನ್ನುವಂಥ ವಿಚಾರದಲ್ಲಿ ಹೋಗ್ಬೇಕಾಗ್ತದೆ. ಈಗ ನನ್ನ ಇಲ್ಲಿಯವರೆಗೆ ಈ ಸಾಧನೆಗೆ ನನ್ನ ಹೆತ್ತವರ, ನನ್ನ ಮಿತ್ರರ, ನನ್ನ ಸಹಪಾಠಿಗಳ, ನನ್ನ ಊರಿನವರ, ನನ್ನ ಸಂಸ್ಥೆಯ, ನನ್ನ ಗುರುಗಳ ಎಲ್ಲರ ಕಾಣಿಕೆ ಕೂಡ ಇದೆ. ನಾನೆಲ್ಲರಿಗೂ ಅವರಿಗೂ ಚಿರಋಣಿಯಾಗಿದ್ದೇನೆ. ಯಾಕಂದ್ರೆ ಈ ಕ್ರೀಡಾ ಕ್ಷೇತ್ರದಲ್ಲಿ ನಾನೊಬ್ಬ ಸಣ್ಣ ಕ್ರೀಡಾ ಹುಳುವಾಗಿದ್ದವ. ಇವತ್ತು ಈ ಕ್ಷೇತ್ರದಲ್ಲಿ ನಾನೊಂದು ವ್ಯಕ್ತಿಯಾಗಿ ಅಥವಾ ಒಂದು ಶಕ್ತಿಯಾಗಿ ಮೂಡಿ ಬಂದಿದ್ದಿದ್ರೆ ಅದು ಈ ಸಂಸ್ಥೆ ಮತ್ತು ಈ ಸಂಸ್ಥೆ ಕೊಟ್ಟಂತಹ ಸಹಕಾರ, ಮಾರ್ಗದರ್ಶನ. ಅದು ಯಾರ ಮುಖಾಂತರ ಅಂದ್ರೆ ರೆವರೆಂಡ್ ಫಾದರ್ ಕ್ಯಾಸ್ಲಿನ್ ಅವರ ಮುಖಾಂತರ, ಶ್ರೀಯುತ ಮೇಜರ್ ವೆಂಕಟರಾಮಯ್ಯನ ಮುಖಾಂತರ, ಹಾಗೂ ಈ ಸಂಸ್ಥೆಗೆ ನನ್ನನ್ನು ಕರ್ಕೊಂಡು ಬಂದಂತಹ ಉದಯ್ ಕುಮಾರ್ ಅವರ ಮುಖಾಂತರ. ಸೊ ನಾನು ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನನ್ನ ಅಪ್ಪ ಅಮ್ಮ ನನ್ನನ್ನು ಮನೆಯಿಂದ ಹೊರಗೆ ಹೋಗುವಾಗ ಯಾವತ್ತೂ ಪ್ರಾಕ್ಟೀಸಿಗೆ ಹೋಗುದು ಬೇಡ ಅಂತ ಹೇಳಿಲ್ಲ. ಮನೆಯಲ್ಲಿ ಗದ್ದೆ ಕೆಲಸ ಮಾಡಿದ್ರು, 3 ಗಂಟೆಗೆ ಹೊರಡುವಾಗ ಅಮ್ಮ ಹೇಳ್ತಾ ಇದ್ರು, ಇಷ್ಟು ಕೆಲಸ ಮಾಡಿದ್ವಿ ಇನ್ನೇನ್ ಮಾಡ್ತೇನೆ. ಇಲ್ಲ, ನನಗೆ ಹೋಗ್ಲೇಬೇಕು, 2 ಗಂಟೆ ವ್ಯಾಯಾಮ ಮಾಡಿ ಮತ್ತೆ ನಾನು ಮನೆಗೆ ಹೋಗ್ತೇನೆ. ಹಾಗೆ ಇಂಥ ಒಂದು ಸಪೋರ್ಟ್ ಅನ್ನು, ನನ್ನ ಕುಟುಂಬ ಮಾಡಿದಂತಹ ತ್ಯಾಗ, ಆಮೇಲೆ ನಾನು ಹೆಚ್ಚಿನ ಸಮಯ ಈಗ ನಾನು ಜಾಬಿಗೆ ಸೇರಿದ ನಂತರವೂ ಕೂಡ ಮನೆಯಿಂದ ಹೊರಗಿರ್ತಾ ಇದ್ದೆ. ಆವಾಗ ಕೂಡ ನನ್ನ ಕುಟುಂಬದವರ ಜೊತೆಗೆ ನನಗಿದೆ. ಈಗ ನನ್ನ ಮನಸ್ಸಲ್ಲಿ ಆಗ ಏನಿತ್ತು, ಒಂದು ಸಾಧನೆಯನ್ನ ಮಾಡಬೇಕು, ಅದಕ್ಕೆ ಸರಿಯಾಗಿ ಬೇಕಾದಂತ ವ್ಯವಸ್ಥೆಯನ್ನು ನನಗೆ, ಈಗ ನಾನು ಆಗ್ಲೇ ಹೇಳಿದೆ, ನಮ್ಮ PD ಅವರ ಮನೆಯಲ್ಲಿ ಒಂದು ಕೋಣೆಯಲ್ಲಿ ನನಗೆ ವ್ಯಾಯಾಮ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು. ಯಾರು ಮಾಡಿಕೊಡ್ತಾರೆ?
ನನ್ನಂತ ಹಲವಾರು ಮಕ್ಕಳನ್ನ ಮಾಡಿದ್ದಾರೆ. ಇದೇ ಸಂಸ್ಥೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು, ಇದೇ ವೆಂಕಟರಾಮಯ್ಯನವರ ಶಿಷ್ಯನವರು, ಇದೇ ಫಾದರ್ ಕ್ಯಾಸ್ಟಿಂಗ್ನವರ ಶಿಷ್ಯನವರು ಎಲ್ಲಾ ಊರುಗಳಲ್ಲಿ ಹಂಚಿ ಇದ್ದಾರೆ. ನಾವು ಯಾವ ರೀತಿ ತೆಂಗಿನ ಗಿಡ ಬಾಳೆ ಗಿಡ ನಡ್ತೀವ, ಆ ಗಿಡಗಳು ಹೋಗಿ ಅದರಿಂದ ಮತ್ತೆ ಮರಿಯನ್ನ ಹಾಕೊಂಡು ಇವತ್ತು ನಾವು ಎಷ್ಟು ಜನ ಇದ್ದಾರೆ ನೋಡಿ, ಇಲ್ಲೇ ಇದ್ದಾರೆ. ಎಲಿಯಸ್ ಪಿಂಟೋ ಇದ್ದಾರೆ, ಶಂಕರ್ ನಾರಾಯಣ ಕುಂದಾಪುರದಲ್ಲಿದ್ದಾರೆ, ವೇಣುಗೋಪಾಲ್ ನೋಂಡರು ಸೈಂಟ್ ಮೇರಿ ಶಿರ್ವಾದಲ್ಲಿದ್ರು. ಈಗ ನಾನು ವೃತ್ತಿಮುಖರಾಗಿ ನಾನು PD ಅಲ್ಲದೆ ಇದ್ರು ಕೂಡ ನಾನು ಭಾರತ ಸರ್ಕಾರದ ಮಾನ್ಯತೆ ಪಡೆದಂತ NIS ತರಬೇತುದಾರಾಗಿದ್ದೇನೆ. ಆ ನೌಕರಿಯನ್ನ ಮಾಡ್ತಾ ಇಲ್ಲ, ಬಟ್ ಆ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ಹಾಗೆ ಎಲ್ಲಾ ಕಡೆಗಳಲ್ಲಿ ಕೂಡ ಈ ಒಂದು ಗಿಡವನ್ನ ಅಂದ್ರೆ ಯುವ ಪ್ರತಿಭೆಗಳನ್ನ ಪ್ರೋತ್ಸಾಹಿಸುವ ಕೆಲಸ ಈ ಸಂಸ್ಥೆಯ ಮೂಲ ಸಂಸ್ಥೆ ಆದ್ರಿಂದ ಅದು ಎಲ್ಲ ಕಡೆ ನಡೀತಾ ಇದೆ. ನಾವೊಂದು ಸ್ಪರ್ಧಾಕೂಟಕ್ಕೆ, ಈಗ ನಾನು ಅಥ್ಲೆಟಿಕ್ಸ್ಗೆ ಹೋಗ್ತೇನೆ ಅಥವಾ ವೇಟ್ ಲಿಫ್ಟಿಂಗ್ ಹೋಗ್ತೇನೆ ಅಥವಾ ಇನ್ಯಾವುದೇ ಹೋದಾಗ ಕೂಡ ನಾವು ನಮ್ಮವರು ಒಂದಷ್ಟು ಜನ ಸಿಗ್ತಾರೆ, ಸಂತೋಷ ಆಗ್ತದೆ. ಅದೇ ಅಪ್ರತಿಮ ಸಾಧನೆಯನ್ನು ಮಾಡಿದಿರಿ ಸಂತ ಫಿಲೋಮಿನ ಹಿರಿಯ ವಿದ್ಯಾರ್ಥಿಯಾಗಿ. ಇವತ್ತು ನೀವು ಆ ಸಾಧನೆಯನ್ನು ಅನುಭವಿಸ್ತಾ ಇದ್ದೀರಿ. ಈ ಜೀವನದ ಹಂತದಲ್ಲಿ ಸಂತ ಫಿಲೋಮಿನ ಸಂಸ್ಥೆಯ ಬಗ್ಗೆ ಪ್ರಪಂಚ ಮುಖಕ್ಕೆ ಯಾವ ರೀತಿಯಂತ ಒಂದು ಸಂದೇಶವನ್ನು ನೀಡಲಿಕ್ಕೆ ಬಯಸ್ತೀರಿ, ಅಥವಾ ಪ್ರಸ್ತುತ ಒಂದು ಕ್ರೀಡಾಪಟುಗಳಿಗೆ ಒಂದು ಸ್ಫೂರ್ತಿದಾಯಕವಾದ ಮಾತುಗಳನ್ನು ನೀವು ಹೇಳಲಿಕ್ಕೆ ಬಯಸ್ತೀರಿ? ಪ್ರತಿಯೊಬ್ಬ ಕ್ರೀಡಾಪಟುವಿಗೆ ಕೂಡ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ ಇರ್ತದೆ. ಆದ್ರೆ ಪ್ರತಿಯೊಬ್ಬನಲ್ಲಿ ಕೂಡ ಆ ಕ್ಷಮತೆ ಇರೋದಿಲ್ಲ. ಒಬ್ಬ ರಾಜ್ಯ ಮಟ್ಟದಲ್ಲಿ ಮಿಂಚುತ್ತಾನೆ, ಅಲ್ಲಿ ಕೆಲವರು ಮಾತ್ರ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ, ಅಲ್ಲಿ ಒಂದು 4 ಜನ ಮಾತ್ರ ಅಂತಾರಾಷ್ಟ್ರೀಯ ಮಟ್ಟ. ಆಗ ಆ 3 ಹಂತದಲ್ಲಿ ಕೂಡ ಒಬ್ಬೊಬ್ಬರ ಮನಸ್ಸಲ್ಲಿ ಒಂದೊಂದು ರೀತಿ ಇರ್ತದೆ. ಈಗ ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದೆ, ನಾನು ಆ ಕೆಟಗರಿಯಲ್ಲಿ ಗೆದ್ದು ನಾನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದೆ. ನನ್ನ ಹಿಂದೆ ನನ್ನ ಒಟ್ಟಿಗೆ ಕಾಂಪೀಟ್ ಮಾಡಿ ಸೋತವರು ಇದ್ದಾರಲ್ಲ, 2nd, 3rd, 4th ಬಂದವರು, ಅವರು ಇನ್ನೊಂದು ಹಂತದಲ್ಲಿ ಇರ್ತಾರೆ. ಈಗ ನನ್ನ ಮನಸ್ಸಲ್ಲಿ ಏನಿರ್ತದೆ, ನಾನು ಹೋಗಿದ್ದೇನೆ, ನನ್ನ ಅಮ್ಮನ ಮಡಿಲಿಗೆ ಒಂದು ಪದಕ ಬಂದ್ರೆ ನಾನು ದೇಶಕ್ಕೆ ಸೇವೆ ಮಾಡುವುದಂದ್ರೆ ಅದೇ ಭಾರತ ಮಾತೆ ಮಡಿಲಿಗೆ ಒಂದು ಪದಕ ಕೊಟ್ಟರೆ ನನ್ನ ಸಾರ್ಥಕತೆ ಈ ಒಂದು ಕ್ಷೇತ್ರ. ಅದೇ ರೀತಿ ಅವರಿಗೂ ಹಾಗೆ ಇರ್ತದೆ. ಸೊ ನಾನು ಮೇಲೋಗ್ಲಿಕ್ಕಾಗಿ ನನ್ನ ಈ ಹಂತ ಇಂಥದ್ದು 100 ಮಕ್ಕಳನ್ನ ಈ ಸಂಸ್ಥೆ ಕೊಟ್ಟಿದೆ. ಇವಾಗ ಏನಾಗ್ಬೇಕಂದ್ರೆ ಈ ಕ್ರೀಡಾ ಕ್ಷೇತ್ರವನ್ನ, ಈಗ ನಾನು ಕಾಮರ್ಸ್ ವಿದ್ಯಾರ್ಥಿ, ಪ್ರಿಯಾರಿಟಿ ಸೆಕ್ಟರ್ಗೆ ತರಬೇಕಾಗಿದೆ. ಇದು ಇವಾಗ ನೆಗ್ಲೆಕ್ಟ್ ಸೆಕ್ಟರ್ ಆಗಿದೆ. ಯಾಕಂದ್ರೆ ಇತ್ತೀಚೆಗೆ ಒಬ್ಬರದ್ದು ಕೇಳುವಾಗ ಸ್ಪೋರ್ಟ್ಸ್ ಇಂದ ಏನ್ ಲಾಭ ಇದೆ ಅಂದ್ರೆ ಅವರಿಗೆ ಆ ಸಾಮಾಜಿಕ ಆರೋಗ್ಯದ ಬಗ್ಗೆ, ಈಗ ಫಿಟ್ ಇಂಡಿಯಾ ಏನ್ ನಡೀತಾ ಇದೆ, ಏಬುಲಾ ನೋಬುಲಾ ಫಿಟ್ ಏನು ಅದಕ್ಕಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅವ್ರಿಗೆ ಏನ್ ಮಾಹಿತಿ ಇಲ್ಲ ಅಂದ್ರೆ. ಯಾಕಂದ್ರೆ ಒಬ್ಬ ಕ್ರೀಡಾ ಕ್ಷೇತ್ರದವರು ಕ್ರೀಡೆಯಿಂದ ಲಾಭ ಕೇಳೋದಾದ್ರೆ ಅದು ಪ್ರಾಫಿಟ್ ಓರಿಯೆಂಟೆಡ್ ಅಲ್ಲ. ಕ್ರೀಡೆ ಏನ್ ಕೊಡ್ತದೆ? ನೇಮ್ ಅಂಡ್ ಫ್ಯಾಮ್ ಅಂತ ನಮ್ಗೆ ಹೊರಗಿಂದ ಕಾಣ್ತದೆ ಅಲ್ಲ, ಸಾಮಾಜಿಕ ಆರೋಗ್ಯವನ್ನು ಕೊಡ್ತದೆ, ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡ್ತದೆ. ಈ ನಿಟ್ಟಿನಲ್ಲಿ ಇದಕ್ಕೆ ಈಗ ಫಿಲೋಮಿನಾ ಕಾಲೇಜ್ ಏನ್ ಕೊಡ್ತಾ ಇದೆಯೋ ಅದನ್ನು ಉಳಿದ ಸಂಸ್ಥೆಗಳು ಕೂಡ ಮಾಡ್ಬೇಕು. ಅದರಲ್ಲಿ ಯಾರು ಎಕ್ಸೆಲ್ ಆಗ್ತಾರ, ಯಾರ ಪ್ರತಿಭೆ ಚೆನ್ನಾಗಿರೋರು ಬರ್ತಾರೆ, ಅವ್ರು ಮುಂದಕ್ಕೆ ಹೋಗ್ತಾರೆ. ಆವಾಗ ಈ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿದ್ದವರಿಗೂ ಕೂಡ ಒಂದು ಜೀವನದ ಭದ್ರತೆಯನ್ನು ಕೊಡುವಂತ ಕಾರ್ಯಕ್ರಮ ಆಗ್ಬೇಕು. ಯಾಕಂದ್ರೆ ಅವ್ರು ಅರ್ಧದಲ್ಲಿ ಬಿಟ್ಬಿಡ್ತಾರೆ, ಅವರ ಕ್ಷಮತೆಯಲ್ಲಿ ಬಿಟ್ಟು ಅವರು ಬೇರೆ ಡೈವರ್ಟ್ ಆಗ್ತಾರೆ. ಅದು ಆಗ್ಬಾರ್ದು. ಇದು ನನ್ನ ಒಂದು ಈ ರೂಲ್ ಮೇಕರ್ಸಿಗಿದೆ. ಆಮೇಲೆ ನಾನು ಇನ್ನೊಂದು ಮಾತು ನಮ್ಮ ಕ್ರೀಡಾಪಟುಗಳಿಗೆ ಹೇಳ್ತೇನೆ ಏನಂದ್ರೆ, ಇವತ್ತಿನ ದಿವಸ ಅಭ್ಯಾಸ ಮಾಡಿ 2 ದಿನದಲ್ಲೇ ಒಂದು ಚಾಂಪಿಯನ್ ಆಗ್ಬೇಕು. ಅದಕ್ಕಾಗಿ ಅವರು ಅಡ್ಡದಾರಿಯಲ್ಲಿ ಹೋಗ್ತಾರೆ. ಈ ಅಡ್ಡದಾರಿಯಲ್ಲಿ ಹೋದಂತ ಯಶಸ್ಸು ಅದು ಅಲ್ಪ ಕಾಲದ್ದಾಗಿರ್ತದೆ. ಸೊ ಅದಕ್ಕೆ ಯಾರು ಕೂಡ ಹೋಗ್ಬೇಡಿ. ಕಷ್ಟಪಟ್ಟು ದುಡಿದ್ರೆ ಯಶಸ್ಸು ಬರ್ತದೆ, ಅದು ಶಾಶ್ವತ. ಈಗ ನನ್ನ ಜೀವನದಲ್ಲಿ ನಾನು ವೃತ್ತಿ ಜೀವನ ಇರ್ಬೋದು, ನನ್ನ ಕ್ರೀಡಾ ಜೀವನ ಇರ್ಬೋದು, 2 ಕೂಡ ಒಂದು ಅಚ್ಚುಕಟ್ಟಾಗಿ ಏನೂ ಒಂದು ತಪ್ಪಿಲ್ಲದೆ ಅದನ್ನ ನಿಭಾಯಿಸ್ಕೊಂಡು ಬಂದಿದ್ದೀನಿ. ಆ ಒಂದು ಸಂತೃಪ್ತಿ ನನಗಿದೆ. ಸರ್, ನಿಮ್ಮ ಕ್ರೀಡಾ ಕ್ಷೇತ್ರದ ಸಾಧನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ತಿಳಿಸ್ಬೋದು ನಮಗೆ? ನಾನು ಫಿಲೋಮಿನಾ ಕಾಲೇಜಿಗೆ ಬಂದಾಗಿಂದ, ಡೆಕಾಥ್ಲಾನ್ ಆರಂಭ ಮಾಡಿದಾಗಿಂದ, ಮೈಸೂರು ಯೂನಿವರ್ಸಿಟಿಯ ಮುಖೆಯಿಂದ
ನನ್ನ ಸ್ಪರ್ಧೆಗಳು ಆರಂಭ ಆದವು. ಡೆಕಾಥ್ಲಾನ್ ಮೈಸೂರು ಯೂನಿವರ್ಸಿಟಿ ಚಾಂಪಿಯನ್, ಹಾಗೇನೆ ಅದೇ ಮುಂದಿನ ವರ್ಷಕ್ಕೆ ವೇಟ್ ಲಿಫ್ಟಿಂಗ್ ಚಾಂಪಿಯನ್ ಆದೆ ಮತ್ತು ಬೆಸ್ಟ್ ಲಿಫ್ಟರ್ ಪ್ರಶಸ್ತಿ ಪಡ್ಕೊಂಡೆ. ಅದರ ಮುಂದಿನ ವರ್ಷ ಮತ್ತೆ ಚಾಂಪಿಯನ್ ಆಗಿ ಬೆಸ್ಟ್ ಲಿಫ್ಟರ್ ಪಡ್ಕೊಂಡು ಅಂತರ ಇಂಟರ್ಯೂನಿವರ್ಸಿಟಿ ಮಟ್ಟದಲ್ಲಿ ನಾನು ಸ್ಪರ್ಧೆಯನ್ನು ಕೂಡ ಮಾಡಿದ್ದೇನೆ. ಅಲ್ಲಿ 4ನೇ ಸ್ಥಾನವನ್ನು ಗೆದ್ದಿದ್ದೆ. ಇದು ಹರಿಯಾಣದ ಕುರುಕ್ಷೇತ್ರದಲ್ಲಿ. ಆವಾಗ ಅದಾದ ಕೂಡಲೇ ನನಗೆ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ 83ರಲ್ಲಿ ಕೆಲಸ ಸಿಕ್ಕಿತ್ತು. ಅಲ್ಲಿ ನಾನು ಆ ವರ್ಷದಿಂದಲೇ ರಾಷ್ಟ್ರೀಯ ಜೂನಿಯರ್ ಮಟ್ಟದಿಂದ ನನ್ನ ಸ್ಪರ್ಧೆಗಳನ್ನ ಕಾಂಪೀಟ್ ಮಾಡ್ತಾ ಬಂದೆ. ಆಮೇಲೆ 3 ವರ್ಷ ನನಗೆ ಜೂನಿಯರ್ ಎಲಿಜಿಬಿಲಿಟಿ. ಸೊ 3 ವರ್ಷ ಕೂಡ ನಾನು ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಪದಕಗಳನ್ನು ಗೆದ್ದಿದ್ದೆ. ಆ ನಂತರ 4ನೇ ವರ್ಷಕ್ಕೆ ನನಗೆ ಏಜಿನ ಮುಖಾಂತರ, ಅಂದ್ರೆ ಆವಾಗ ಬಿಲೋ 20-21 ಇಯರ್ಸ್ ಅಂತ ಆಗಿತ್ತು, ನಾನು ಸೀನಿಯರ್ ಅಲ್ಲಿ ಭಾಗವಹಿಸಿ ಸೀನಿಯರ್ಗೆ ಬಂದ ಮೇಲೆ ನಾನು ಯಾವತ್ತೂ ಹಿಂದೆ ನೋಡಲಿಲ್ಲ. ಯಾಕಂದ್ರೆ ನನ್ನಲ್ಲಿದ್ದಂತಹ ಈ ಅಥ್ಲೆಟಿಕ್ಸ್ನ ಕ್ಷಮತೆಯಿಂದಾಗಿ ನನಗೆ ವರ್ಷಕ್ಕೆ 20-25 kg ಅಷ್ಟು ಇಂಪ್ರೂವ್ಮೆಂಟ್ ಸಿಗ್ತಾ ಇತ್ತು. ಹಾಗಾಗಿ ನಾನು 1978ರಲ್ಲಿ ನನ್ನ ಪ್ರಥಮ ಸ್ಪರ್ಧಾಕೂಟವನ್ನು ಭಾಗವಹಿಸಿದಂಥವನ್ನು ನಾನು ನನ್ನ ಸ್ಪರ್ಧೆಯಿಂದ ನಾನು ನಿವೃತ್ತಿ ಆದದ್ದು 2008ರಲ್ಲಿ. ಅಂದ್ರೆ 3 ದಶಕಗಳ ನನ್ನ ಸ್ಪರ್ಧಾತ್ಮಕ ಕ್ರೀಡಾ ಜೀವನ ಇದೆ. ಇದರಲ್ಲಿ ನಾನು ಸುಮಾರು 100 ಬಾರಿ ರಾಷ್ಟ್ರೀಯ ದಾಖಲೆಯನ್ನು ಬ್ರೇಕ್ ಮಾಡಿದ್ದೆ. 20ಕ್ಕೂ ಅಧಿಕ ಬಾರಿ ರಾಜ್ಯ ದಾಖಲೆ, 20ಕ್ಕೂ ಅಧಿಕ ಬಾರಿ ರಾಷ್ಟ್ರೀಯ ದಾಖಲೆಗಳನ್ನು ಮುರಿದೆ. ಸೌತ್ ಇಂಡಿಯಾ ಚಾಂಪಿಯನ್ ಆದೆ. ಸುಮಾರು ಹಲವು ವರ್ಷಗಳ ಕಾಲ ನಮ್ಮ ಆಲ್ ಇಂಡಿಯಾ ಬ್ಯಾಂಕ್ ಚಾಂಪಿಯನ್ ಆಗಿ ಕೂಡ ಇದ್ದೆ. ಹಲವು ದಾಖಲೆಗಳನ್ನು ಕೂಡ ಮುರಿದೆ. ಈ ನಡುವೆ ನನಗೆ ಕೆಲವೊಂದು ಪ್ರಶಸ್ತಿಗಳು ಬಂದು, ಕೆಲವೊಂದು ಅಂತಾರಾಷ್ಟ್ರೀಯ ಸ್ಪರ್ಧೆಗಳು ನನ್ನ ಕೈಯಿಂದ ಹೋದವು. ಆದ್ರೂ ನಾನು ಎಲ್ಲಿ ಕೂಡ ನಾನು ಎದೆಗುಂದಲಿಲ್ಲ. ನನ್ನಿಂದ ಆದಷ್ಟು ಸೇವೆ ನನಗೆ ಏನು ಈ ಕ್ಷೇತ್ರಕ್ಕೆ ಮಾಡ್ಲಿಕ್ಕಿದೆಯಾ ಅದನ್ನು ನಾನು ಮಾಡ್ತಾ ಮುಂದುವರಿಸ್ತಾ ಬಂದಿದ್ದೇನೆ. ಇವತ್ತು ಕೂಡ ನಾನು ಯಾವುದೇ ಒಂದು ಫಲಾನುಭವ ಇಲ್ಲದೆ ಯಾರಿಗೂ ತೊಂದರೆಯನ್ನು ಕೂಡ ನನ್ನಿಂದ ಆದಷ್ಟು ನಾನು ಏನು ಈ ಕ್ಷೇತ್ರಕ್ಕೆ ಸೇವೆಯನ್ನು ಮಾಡ್ತೇನೆ ಅದನ್ನು ಮಾಡ್ತಾ ಇದ್ದೇನೆ. ಸರ್, ನೀವು ಡೆಕಾಥ್ಲಾನ್ ವೇಟ್ ಲಿಫ್ಟಿಂಗ್ ಕ್ಷೇತ್ರದಲ್ಲಿ ಅಮೋಘ ಸಾಧನೆ ಮಾಡಿದ್ದು ಎಲ್ರಿಗೂ ಗೊತ್ತಿದೆ. ನಿಮ್ಮ ಹವ್ಯಾಸಗಳು, ಕ್ರೀಡಾ ಕ್ಷೇತ್ರದ ಸಾಧನೆ ಬಿಟ್ಟು ಹವ್ಯಾಸಗಳು ಯಾವುದು? ಕೆಲವು ಅಪೂರ್ವವಾದ ಹವ್ಯಾಸಗಳಿದ್ದಿರ್ಬೋದು, ಅದರ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ಬೋದಾ? ಬಾಲ್ಯದಿಂದಲೇ ನಾನು ಹಲವಾರು ಚಟುವಟಿಕೆಗಳಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೇನೆ. ಅದರಲ್ಲಿ ಕೆಲವೊಂದು ಸಲ ನಾನು ಸಂಗೀತ ಸ್ಪರ್ಧೆ, ಅದರಲ್ಲಿ ಕೂಡ ಹಲವಾರು ಬಹುಮಾನಗಳನ್ನು ಪಡ್ಕೊಂಡಿದ್ದೇನೆ. ಆಮೇಲೆ ಮುಂದುವರೆದ ಭಾಗವಾಗಿ NSS ನ ಮುಖಾಂತರ ನಾನು ಸ್ಟೇಜಿಗೆ ಹೋಗುದನ್ನ 10 ದಿನದ ಕ್ಯಾಂಪ್ ಅಲ್ಲಿ ಅಂತಂದ್ರೆ 10 ದಿನ ಕೂಡ ಒಂದೆರಡು ಪ್ರೋಗ್ರಾಮ್ ನಾನು ಕೊಡ್ತಾ ಇದ್ದೆ ಕ್ಯಾಂಪಲ್ಲಿ. ಸೊ ಅಲ್ಲಿ ನನಗೆ ಆ ಸ್ಟೇಜ್ ಇದ್ದು ಒಂದು ನಾಟಕ ಮಾಡೋದಾಗ್ಲಿ, ಅದರಲ್ಲಿ ವಿವಿಧ ಪಾತ್ರಗಳನ್ನು ಮಾಡೋದಾಗ್ಲಿ ನನಗೆ ತುಂಬಾ ಇಷ್ಟ. ಇನ್ನೊಂದಂದ್ರೆ ನಾನು ಯಕ್ಷಗಾನದ ಭಾರಿ ದೊಡ್ಡ ಅಭಿಮಾನಿ. ಯಾಕಂದ್ರೆ ಇದರಲ್ಲಿ ನಮ್ಮ ಮನೆಯಲ್ಲಿಯೇ, ನಮ್ಮ ಕುಟುಂಬದಲ್ಲಿ ಯಕ್ಷಗಾನದ ಕಲಾವಿದರಿದ್ದದ್ರಿಂದಾಗಿ ನಮ್ಮ ತಂದೆಯವರಿಗೂ ಅದರಲ್ಲಿ ಬಹಳ ಇಂಟ್ರೆಸ್ಟ್ ಇದ್ದರಿಂದ ನಾವು ಯಕ್ಷಗಾನದಲ್ಲಿ ಪುತ್ತೂರಲ್ಲಿ ಬಂತು ಅಂದ್ರೆ ನಾವು ಹೋಗ್ತಿದ್ದೆವು. ಮರುದಿನ ಬಂದು ಅಂಗಳದಲ್ಲಿ ಆ ನಿದ್ದೆ ಅಮಲಿಗೆ ಚೆಂಡೆ ಹೊಡಿತಾ ಇತ್ತು, ಅದರಲ್ಲಿ ನಾನು ಅಂಗಳದಲ್ಲಿ ಯಕ್ಷಗಾನದ ಸ್ಟೆಪ್ ಆಗ್ತಾ ಇತ್ತು. ಹಾಗೆ ಅದು ನನ್ನಲ್ಲಿ ಇವತ್ತಿಗೂ ಉಂಟು. ನಿನ್ನೆ ರಾತ್ರಿ ಕೂಡ ನಾನೊಂದು ಪ್ಲಾಟ್ ಅನ್ನು ಕೇಳ್ತಾ ಮೊಬೈಲಲ್ಲಿ ಅಲ್ಲೇ ನಿದ್ದೆ ಮಾಡಿದ್ದೆ. ಇದು ನನ್ನ ಯಕ್ಷಗಾನದಲ್ಲಿ. ಹಾಗೆ ನಾನು ಹಲವಾರು ಇನ್ನು ಯುವಕರನ್ನು ಒಗ್ಗೂಡಿಸುವುದು, ಯುವಕರನ್ನ ಒಂದು ಒಳ್ಳೆಯ ಸಮಾಜಮುಖಿಯಾದ ಚಟುವಟಿಕೆಗಳಲ್ಲಿ ತೊಡಗಿಸುವುದು, ಯುವಕ ಸಂಘವನ್ನ ರಚಿಸಿದ್ದೆ. ಮೊದಲು ಭಗತ್ ಯುವಕ ಸಂಘ ಕೊಂಬೆಟ್ಟು ಅಂತ ಮಾಡಿದ್ದೆ. ಹಾಗೆ ನಾನು ಅಂಥ ಚಟುವಟಿಕೆಗಳಲ್ಲಿ ಈಗಲೂ ಕೂಡ ಭಾಗಿಯಾಗ್ತಾ ಇದ್ದೇನೆ. ಇವತ್ತು ನನ್ನ ಹತ್ರ ಒಂದು 100-150ಕ್ಕೂ ಅಧಿಕ ಯುವ ಕ್ರೀಡಾ ಪ್ರತಿಭೆಗಳಿದ್ದಾರೆ, ಅಂದ್ರೆ ಟ್ರೈನೀಸ್ ಇದ್ದಾರೆ. ನಾನು ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೇನೆ. ಸೊ ಅವರ ಮುಖೇನವಾಗಿ ಕೂಡ ನನ್ನ ಒಂದು ಕೆಲವೊಂದು ಚಟುವಟಿಕೆಗಳು ನನ್ನನ್ನು ತೊಡಗಿಸ್ಕೊಂಡಿದ್ದೇನೆ. ಇದು ನನ್ನ ಒಂದು ಹವ್ಯಾಸಗಳು. ಸರ್, ನಿಮ್ಮ ಸಾರ್ಥಕ ಕ್ರೀಡಾ ಜೀವನ ಮತ್ತು ವೃತ್ತಿ ಜೀವನ, ಈಗ ನಿವೃತ್ತಿಯಾಗಿದ್ದೀರಿ. ಪ್ರಸ್ತುತ ನಿಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ನನ್ನ ವೃತ್ತಿ ಜೀವನದಲ್ಲಿ ನಾನು 83ರಿಂದ 2021ರವರೆಗೆ ಸಿಂಡಿಕೇಟ್ನ ಮುಖಾಂತರ ಜಾಯಿನ್ ಆದವನು ಕೆನರಾ ಬ್ಯಾಂಕ್ ಅಲ್ಲಿ ರಿಟೈರ್ಡ್ ಆಗಿದೆ. ಕ್ರೀಡೆಯಿಂದಾಗಿ ನನಗೆ ಅಲ್ಲಿ ನೌಕರಿ ಸಿಕ್ತು, ಒಂದು ಪ್ರಮೋಷನ್ ಸಿಕ್ತು. ಆಮೇಲೆ ನಾನು ಯಾವಾಗ ಕ್ರೀಡಾ ಕ್ಷೇತ್ರದಿಂದ ಸ್ವಲ್ಪ ನನ್ನ ಪ್ರಾಯದ ಮುಖಾಂತರವಾಗಿ ನನ್ನದು ಪರ್ಫಾರ್ಮೆನ್ಸ್ ಕಡಿಮೆ ಆಗುದು ನನಗೆ ಗೊತ್ತಾಯ್ತು.
ನಾನು ನನ್ನನ್ನು 100% ಆಗಿ ಬ್ಯಾಂಕಿಗೆ ತೊಡಗಿಸಿಕೊಂಡೆ. ಬ್ಯಾಂಕಿನ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ನಾನು ಕೆಲಸವನ್ನ ಕಲ್ತ್ಕೊಂಡೆ. ಆಮೇಲೆ ಹಂತ ಹಂತವಾಗಿ ನನ್ನ ಕೆಲಸವನ್ನ ಆಧರಿಸಿ ನನಗೆ ಪ್ರಮೋಷನ್ ಕೊಡ್ತಾ ಬಂದೆ. ಹಾಗೆ ಸುಮಾರು 23 ವರ್ಷಗಳ ಕಾಲ ನಾನು ಬ್ರಾಂಚ್ ಹೆಡ್ ಆಗಿ ಬೇರೆ ಬೇರೆ ಊರುಗಳಲ್ಲಿ ನಾನು ಸೇವೆಯನ್ನು ಮಾಡ್ತಾ ಬಂದೆ. ಕೊನೆಗೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ 2021 ಡಿಸೆಂಬರ್ನಲ್ಲಿ ನಿವೃತ್ತಿಯಾದೆ. ನಿವೃತ್ತಿ ನಂತರ ಹಲವಾರು ಸಂಸ್ಥೆಗಳು ನನ್ನನ್ನ ಸಂಪರ್ಕಿಸಿದ್ದು. ಆದ್ರೆ ನನ್ಗೇನೋ ಇನ್ನು ಇದು ಸಾಕು ಅಂತೇಳಿ ನಾನು ಒಂದು ನನ್ನಷ್ಟಕ್ಕೆ ನನ್ನಲ್ಲಿರುವಂತಹ ಒಂದು ತರಬೇತಿಯ ಕ್ಷಮತೆ, ಅಂದ್ರೆ ನಾನು NIS ಕ್ವಾಲಿಫೈಡ್ ಇರೋದು ಹಾಗೂ ಇಷ್ಟು ವರ್ಷಗಳ ಉದ್ದ ಕ್ರೀಡಾ ಜೀವನ ಇರೋದ್ರಿಂದಾಗಿ ಅದನ್ನು ಮಕ್ಕಳಿಗೆ ಹಂಚುವ ಅಂತ ಹೇಳಿ ನಾನು ತರಬೇತಿಯನ್ನು ಕೊಡ್ತಾ ಇದ್ದೇನೆ. ಇವತ್ತು ಸಾಧಾರಣ ನನ್ನ ಹತ್ರ 100-200 ಮೇಲೆ ಮಕ್ಕಳಿದ್ದಾರೆ. 3-4 ಸೆಂಟರ್ಗಳಲ್ಲಿ ನಾನು ಹೋಗಿ ಅವರಿಗೆ ವೇಟ್ ಲಿಫ್ಟಿಂಗ್ ಆಗಲಿ, ಅಥ್ಲೆಟಿಕ್ಸ್ ವೇಟ್ ಟ್ರೈನಿಂಗ್ ಆಗಲಿ ನಾನು ಕಲಿಸ್ತಾ ಇದ್ದೇನೆ. ಮಂಗಳೂರು, ಮೂಡಬಿದ್ರೆ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ನನ್ನ ವಿದ್ಯಾರ್ಥಿಗಳಿದ್ದಾರೆ, ನನ್ನ ಸಂಪರ್ಕದಲ್ಲಿದ್ದಾರೆ, ನನ್ನ ಮಾರ್ಗದರ್ಶನವನ್ನು ಪಡಿತಾ ಇದ್ದಾರೆ. ವೀಕ್ಷಕರೇ, ಇತಿಹಾಸದ ಕನ್ನಡಿ ಮನದಾಳದ ಮಾತು ಕಾರ್ಯಕ್ರಮದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಸಂತ ಫ್ಲೋಮಿನಾ ವಿದ್ಯಾಲಯದ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಪುಷ್ಪರಾಜ್ ಹೆಗ್ಡೆ ಅವರು ಆಂತರ್ಯದ ವಿಚಾರಗಳು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರು ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಸ್ಟುಡಿಯೋಗೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಇತಿಹಾಸದ ಕನ್ನಡಿ ತಂಡದ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸ್ತಿದ್ದೇನೆ. ಧನ್ಯವಾದಗಳು ಸರ್. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದ ಮುಖೇನ ನನ್ಗಿಲ್ಲಿ ಬಂದು ನಾನು ನಡೆದು ಬಂದಂತಹ ದಾರಿಯನ್ನ ನನ್ನ ಯುವ ಮಿತ್ರರಿಗೆ, ಮುಂದಿನ ಜನಾಂಗಕ್ಕೆ ಪ್ರೇರಣೆಯಾಗುವ ರೀತಿಯಲ್ಲಿ ನನಗೆ ಈ ಸಂಸ್ಥೆ ಕೊಟ್ಟಂತಹ ಸಹಕಾರ ಮಾರ್ಗದರ್ಶನವನ್ನು ಕೂಡ ಎಲ್ಲರ ಜೊತೆ ಹಂಚಿಕೊಳ್ಳುವಂತಹ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ, ಅಂದ್ರೆ ಹಳೆ ಬೇರುಗಳನ್ನ ಗುರುತಿಸಿಕೊಂಡು ಹೊಸ ಚಿಗುರುಗಳಿಗೆ ಅವುಗಳನ್ನು ಪರಿಚಯಿಸುವಂತ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ಈ ಸಂಸ್ಥೆ ಇನ್ನು ಮುಂದೆ ಕೂಡ ಒಳ್ಳೆಯ ಉನ್ನತಿಯನ್ನು ಪಡೆಯಲಿ. ಹಾಗೆ ಇವಾಗ ಏನು ಹಲವು ದಶಕಗಳಿಂದ ಹಲವಾರು ಕ್ರೀಡಾಪಟುಗಳನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವಂತೆ ಮಾಡಿದ ಪರಂಪರೆ ಇನ್ನು ಮುಂದೆ ಕೂಡ ನಡೀಲಿ ಅಂತ ಹೇಳ್ತಾ, ಕೊಟ್ಟಂತ ಈ ಒಂದು ಅವಕಾಶಕ್ಕೆ ಕಾಲೇಜಿನ ಎಲ್ಲರಿಗೂ ಹಾಗೂ ನಮ್ಮ ಮಿತ್ರರೆಲ್ಲರಿಗೂ ವಂದಿಸಿಕೊಂಡು ಈ ಒಂದು ನಿಮ್ಮ ತಂಡಕ್ಕೂ ಕೂಡ ವಂದಿಸಿ ಈ ಸಂದರ್ಭದಲ್ಲಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.